ಅನ್ನದಲ್ಲಿ ಎಲ್ಲಾ ರೀತಿಯ ಕಷ್ಟಫಲಗಳು ಸೇರಿಕೊಂಡಿರುತ್ತೆ ಅಂತಂದ್ರೆ ವಾತಾವರಣದ ಕಷ್ಟಫಲಗಳೆಲ್ಲ ಅನ್ನದಲ್ಲಿ ಸೇರಿಕೊಂಡಿರುತ್ತೆ. ಅದರಿಂದ 15 ದಿವಸಕ್ಕೆ ಒಮ್ಮೆ ಅನ್ನ ಬಿಡು, ನಿನ್ನ ಮನಸ್ಸು ಹೇಗಾಗುತ್ತೆ ಅಂತ ನೀನೇ ಪರೀಕ್ಷೆ ಮಾಡಿ ನೋಡು. ಒಂಚೂರು ಈ ಸಂದರ್ಭದಲ್ಲಿ ಒಂಚೂರು ಹೇಳಿಬಿಡ್ತೇನೆ. ಬೇರೆ ದಿವಸ ಮಲಗುವುದು ಹೇಗೆ, ಏಕಾದಶಿ ದಿವಸ ಮಲಗುವುದು ಹೇಗೆ, ಮಲಗಲಿಕ್ಕೆ ವ್ಯತ್ಯಾಸ ಉಂಟು 2 ದಿವಸದಲ್ಲಿ. ಬೇರೆ ದಿವಸ ಹೇಗೆ ಮಲಗಬೇಕು? ಸಮ ಉಣ್ಣೋದು ಅಲ್ಲ, ಮಿತಂ ಭುಕ್ತ್ವ, ಸಾಕು ಅಂತ ಅವೇ ಹೇಳುವುದಲ್ಲ, ನಮಗೇನೆ ಸಾಕು ಅಂತ ತೋರಿದಾಗ ಹೇಳಬೇಕು. ಮಿತಂ ಭುಕ್ತ್ವ, ಜಪ ಊಟ ಆದ ಕೂಡಲೇ ಕೈ ತೊಳೆದು ಒಂದು ಕಡೆ ಕೂತು ಶತಂ ಜಪ್ತ್ವ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಒಂದು 100 ಸಲ ಜಪ ಮಾಡಿ ಶತಂ ಜಪ್ತ್ವ. ಆಮೇಲೆ ಆಯ್ತಾ 100 ಜಪ ಆಯ್ತಾ, ಆಮೇಲೆ 7 ಎದ್ದು ಗತ್ವ ಶತಪಥಂ ಶನೈಃ, ಒಂದು 100 ಹೆಜ್ಜೆ ಆಚೆ ಈಚೆ ಓಡಾಡ, ಅಂದ್ರೆ ದೇವರಿಗೆ ಪ್ರದಕ್ಷಿಣೆ ಬಾ ಅಂತ. ಗತ್ವ ಶತಪಥಂ 100 ಹೆಜ್ಜೆ, ಶತ ಅಂದ್ರೆ 100, ಪಥ ಅಂದ್ರೆ ಹೆಜ್ಜೆ. ಹೇಗೆ? ಶನೈಃ 9 ತಿಂಗಳ ಗರ್ಭಿಣಿಯ ಕೈಯಲ್ಲಿ ಒಂದು ಕೊಡ ನೀರು ಕೊಟ್ಟು ಅವಳು ಕಂಕುಳದಲ್ಲಿ ಇಟ್ಟುಕೊಂಡು ಹೇಗೆ ನಡೀತಾಳೋ ಹಾಗೆ ಅಂತಂದ್ರೆ ಹಿರಿಯರು. ಶತಪಥಂ ಶನೈಃ, ಮೆಲ್ಲಗೆ ಒಂದು 100 ಹೆಜ್ಜೆ. ಆಮೇಲೆ ಬಿಸಾಗುವಾಗ ಹೊಟ್ಟೆಯಲ್ಲಿ ಸೇರಿದ್ದು ಕರಗುವ ಹಂತಕ್ಕೆ ಬಂತಲ್ಲ, ಆವಾಗ ತೂಕಡಿಸುವಿಕೆ ಶುರುವಾಯ್ತಲ್ಲ. ವಾಮ ಭಾಗೆ ಶಯಾನಸ್ಯ, ಮತ್ತೆ ಎಡಮಗ್ಗುಲಿಗೆ ಮಲಗು. ಫಲಿತಾಂಶ ವೈದ್ಯರ ಬಳಿಗೆ ಹೋಗಬೇಕಾಗಿಲ್ಲ. ನಮ್ಮಲ್ಲಿಗೆ ವೈದ್ಯರ ಬಳಿಗೆ ಹೋಗಬಾರದು. ದಿವಸ ಒಂದು ಸೇಬು ತಿನ್ನು ತಿನ್ನು ಅಂತ ಇದ್ದಾರೆ. ಒಂದು ಸೇಬು ತಿನ್ನು, ವೈದ್ಯರ ಬಳಿಗೆ ಹೋಗಬೇಕಾಗಿಲ್ಲ. ಆದ್ರೆ ಸೇಬಿಗೆ ಆಗ್ಬೋದ ಬೇಡ ಅಂತ ತಿಳಿದುಕೊಳ್ಳಿಕ್ಕೆ ವೈದ್ಯರ ಬಳಿಗೇನೆ ಹೋಗಬೇಕಾಗುತ್ತೆ. ಅಂತೂ ಗತ್ವಾ ವಾಮ ಭಾಗ್ಯ ಶಯಾನಸ್ಯ ವಿಷಗ್ರಿಃ ಕಿಂ ಪ್ರಯೋಜನಂ, ವೈದ್ಯರಿಂದ ಅವನಿಗೇನು ಲಾಭ ಅಂತ ಒಂದು ಮಾತು. 14 ದಿವಸ ಎಡಮಗ್ಗುಲಿಗೆ ಮಲಗುವುದು, ಏಕಾದಶಿ ದಿವಸ ಬಲಮಗ್ಗುಲಿಗೆ ಮಲಗುವುದು. ಯಾಕೆ ಅಂತ, ಎಡಮಗ್ಗುಲಿಗೆ ಮಲಗಿದ್ರೆ ಏಕಾದಶಿ ದಿವಸನು ಈ ಜೀರ್ಣ ರಸ ಅದು ಎಡಮಗ್ಗುಲಿಗೆ ಮಲಗಿದಾಗ ಜೀರ್ಣ ರಸ ಇಳಿದು ಉಂಡಂತ ಆಹಾರವನ್ನು ಜೀರ್ಣ ಮಾಡುತ್ತೆ ಅಂತೆ. ಅದಕ್ಕೋಸ್ಕರ ಎಡಮಗ್ಗುಲಿಗೆ ಮಲಗುವುದು. ಉಂಡಿರ್ತೇವೆ, ಜೀರ್ಣ ಆಗಲಿಕ್ಕೆ ಜೀರ್ಣ ರಸ ಅಲ್ಲಿ ಸುರಿಯುತ್ತೆ ಎಡಮಗ್ಗುಲಿಗೆ ಮಲಗಿದಾಗ. ಏಕಾದಶಿ ಎಡಮಗ್ಗುಲಿಗೇನೆ ಮಲಗಿದ್ರೆ ಗ್ರಹಚಾರ, ಅಲ್ಲಿ ಏನಿಲ್ಲ, ಆಹಾರ ಇಲ್ಲದ ಉಪವಾಸದವರೆಗೆ ನಾನು ಹೇಳುದು, ಅಲ್ಲಿ ಏನು ಇರುವುದಿಲ್ಲ ಹೊಟ್ಟೆಯಲ್ಲಿ. ಆವಾಗ ಎಡಮಗ್ಗುಲಿಗೆ ಮಲಗಿದ್ರೆ ಜೀರ್ಣ ರಸ ಯಾವುದನ್ನು ಕರಗುತ್ತೆ, ಕರುಳನ್ನೇ ಕರಗಿಸಬೇಕು. ಅದಕ್ಕಂದ್ರೆ ಬಲಮಗ್ಗುಲಿಗೆ ಮಲಗು ಏಕಾದಶಿ ದಿವಸ ಅಂತ. ಹಾಗಾದ್ರೆ ಏನರ್ಥ? ಆಹಾರದಿಂದ ಏನೆಲ್ಲ ಆಗುತ್ತೆ ಎನ್ನುವುದಕ್ಕೆ ಒಂದೇ ರುದ್ರದೇವರ 2 ಅವತಾರಗಳು ಈ ದಿವಸ ಸಮಾಜಕ್ಕೆ ಸಾಕ್ಷಿಯಾಗಿ ನಿಂತವು. ಅಶ್ವತ್ಥಾಮಾಚಾರ್ಯರು ಕಡಿಲಿಕ್ಕೆ ಒಳಗೆ ಹೋಗಬೇಕು ಅಂತ ದುರ್ಯೋಧನ ಅನ್ನ ಉಂಡವರು ಬಾಗಿಲಿದ್ದಂತೂ ಆಗುವುದಿಲ್ಲ, ತಡೀತಾ ಉಂಟು. ಕೊನೆಗೆ ಹಿಂಬಾಗಿಲಲ್ಲಿ ಹೇಗೂ ಶತ್ರು, ನಾನು ಶತ್ರುವಿನ ಕೆಲಸ ಏನು ಗೊತ್ತಾ, ಮನೆಗೆ ಹಿಂಬಾಗಿಲಿನಿಂದ ಪ್ರವೇಶ ಮಾಡಿಬಿಟ್ರೆ ಶತ್ರು ಅಂತಾರೆ. ಆದ್ರಿಂದ ಜರಾಸಂಧನ ಮನೆಗೆ ಕೃಷ್ಣಾವಿಯವರು ಪ್ರವೇಶ ಮಾಡಿದ ಹಿಂಬಾಗಿಲಿನಿಂದ. ನಮ್ಮಲ್ಲಿ ಈಗಲೂ ಉಂಟು, ಕೆಲವರು ಮನೆಗೆ ಪ್ರವೇಶ ಮಾಡ್ತಾರೆ. ಯಾಕೆ? ಅದು ರಸ್ತೆ ಅದಕ್ಕೆ ಸರಿಯಾಗಿ ಉಂಟು. ನಾವು ಮನೆ ವಾಸ್ತುವಿಗೆ ಸರಿಯಾಗಿ ಕಟ್ಟಿದ್ದು, ಸರ್ಕಾರಕ್ಕೆ ಸರಿಯಾಗಿ ರಸ್ತೆ ಬಂದದ್ದು. ರಸ್ತೆ ಹಿಂಬದಿಯಲ್ಲಿ ಉಂಟು. ನಮ್ಮ ಮನೆ ಉತ್ತರಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಉಂಟು. ಆವಾಗ ನಾವು ಗಾಡಿಯಿಂದ ಬರ್ರನ್ನು ಇಳಿದವರು ಮನೆ ಒಳ ಹೋಗ್ಬೇಕು. ಹಾಗೆ ಬಂದ ಬಿಟ್ಟರೆ ಮಳೆ ಬರುತ್ತೆ, ಸುತ್ತಾಗುತ್ತೆ ಅಂತ ಹೇಳಿ ಹಿಂಬದಿಯಲ್ಲಿ ಪ್ರವೇಶ ಮಾಡಿ. ಹೇಗೆ ಜರಾಸಂಧನ ಮನೆಗೆ ಕೃಷ್ಣ ಪ್ರವೇಶ ಮಾಡಿದಂತೆ. ಹಾಗಾದ್ರೆ ಏನಂತ, ಹೇಗೂ ನಾನು ಹಿಂಬದಿಯಿಂದ ಪ್ರವೇಶ ಮಾಡ್ತೇನೆ ಅಂತಂದ್ರೆ ಭಗವಂತ ರೂಪಗಳು ಕಾಯ್ತಾ ಒಂದು ಮತ್ತು ಒಳ್ಳೆಯದು. ಏನು ಗೊತ್ತಾ, ಈ ದಿವಸ ಅಶ್ವತ್ಥಾಮಾಚಾರ್ಯರು ಶತ್ರುವಿನಂತೆ ಪ್ರವೇಶ ಮಾಡುವುದಲ್ಲ ಎನ್ನುವ ಚಿಂತನೆ ಬೇಕಿದೆ. ಅಶ್ವತ್ಥಾಮಾಚಾರ್ಯನ ಭೂಮಿಗೆ ಕರೆದೇ ಪಾಂಡವರ ಮಕ್ಕಳು ಯಾರ್ಯಾರ ಕೈಗೆ ಸಿಕ್ಕಿ ಸಾಯಬಾರದು, ಮತ್ತೆ ಕಾಲನ ಕೈಗೇನೆ ಸಿಕ್ಕಿ ಸಾಯಬಾರದು. ಹೇಗೆ ಯಾದವರು ಇನ್ನೊಬ್ಬರ ಕೈಗೆ ಸಿಕ್ಕಿ ಸಾಯಬಾರದು ಹೇಳಿ ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಕೃಷ್ಣ ಮಾಡಿದಲ್ವ, ಅದೇ ರೀತಿಯಲ್ಲಿ ಎನ್ನ ಪಾಂಡವರ ಮಕ್ಕಳು ಅವರು ಯಾರ್ಯಾರ ಕೈಗೆ ಸಿಕ್ಕಿ ಸಾಯಬಾರದು. ಒಂದ್ ವೇಳೆ ಯುದ್ಧದಲ್ಲಿ ಸಾಯುವುದಿದ್ರೆ ದುರ್ಯೋಧನಾದಿಗಳ ಕೈಗೆ ಸಿಕ್ಕಿ ಸಾಯಬೇಕಾದ್ರೆ ಏನು ಪಾಂಡವರ ಮಕ್ಕಳು ಹಾಗೆ ಸಾಯುವುದಾದ್ರೆ ಎನ್ನ ಪರಮ ರುದ್ರದೇವರು ಕಾಲ
ಕಾಲ ಅವನಿಂದಲೇ ಸಾಯಬೇಕು ಎನ್ನುವ ಉದ್ದೇಶದಿಂದ ಹಾಗಾದ್ರೆ ಈ ದಿವಸ ಅಶ್ವತ್ಥಾಮ ಶತ್ರುವಾಗಿ ಪಾಂಡವರ ಶಿಬಿರದೊಳಗೆ ನುಗ್ಗಬಾರದು. ಅವ ಶತ್ರುವಾಗಿ ಪ್ರವೇಶ ಮಾಡುವುದಲ್ಲ, ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಕೃಷ್ಣನ ಸಂಕಲ್ಪ ಈ ದಿವಸ ಅಶ್ವತ್ಥಾಮನಿಂದ ಹತರಾಗಬೇಕು ಅಂತ. ಹಾಗಾದ್ರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ದುಡಿಯುವವರು ಭಗವಂತನ ಭಕ್ತರು. ಆ ದೃಷ್ಟಿಯಿಂದ ಹಿಂಬದಿಯಲ್ಲಿ ಪ್ರವೇಶ ಮಾಡಿದರೆ ಶತ್ರು ಅಂತ ಆಗುತ್ತೆ, ಹಿಂಬದಿಯಲ್ಲಿ ಪ್ರವೇಶ ಮಾಡಬಾರದು. ಅದಕ್ಕೋಸ್ಕರ ಭಗವಂತನೇ ತಾನು ಕಾವಲು ನಿಂತ. ಪುನಃ ಎದುರಿಗೆ ಬಂದರು ಅಶ್ವತ್ಥಾಮಾಚಾರ್ಯ. ಬಂದು ಇಲ್ಲೇ ಒಳ ಹೋಗುವುದು, ಆದ್ರೆ ರೂಪ ಬಿಡ್ತಾ ಇಲ್ಲ. ಆಯುಧಗಳನ್ನು ಪ್ರಯೋಗ ಮಾಡಿ ಯುದ್ಧ ಮಾಡಿ ರೂಪದಿಂದ ಆ ರೂಪ ಅಷ್ಟೂ ಆಯುಧಗಳನ್ನು ನುಂಗಿತು. ಬಾಗಿಲಿನಲ್ಲಿ ಕೂತಿದೆ ರುದ್ರದೇವರ ರೂಪ. ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡ್ತಾ ಇದ್ದಾರೆ, ಅಷ್ಟು ಆಯುಧಗಳನ್ನು ನುಂಗಿತು. ಕೊನೆಗೆ ಏನ್ ಮಾಡಿದ್ರು? ದ್ರೌಣಿರ್ ಯಜ್ಞಂತು ಮಾನಸಂ. ಅಶ್ವತ್ಥಾಮಾಚಾರ್ಯರು ಯಜ್ಞಕ್ಕೆ ಕೂತು ದೇವರನ್ನು ಒಲಿಸಿಕೊಳ್ಳಿಕ್ಕೆ ಒಂದೇ ಉಪಾಯ, ಬೇರೆ ಯಾವುದಕ್ಕೂ ದೇವರು ಜಗ್ಗುವುದಾದ್ರೆ ಯಜ್ಞ ಮಾಡ್ತೇನೆ ಅಂತಂದಾಗ ದೇವರು ಆಹುತಿ ತಗೊಳ್ಳಿಕ್ಕೆ ಬರ್ತಾರೆ. ಅಹೋಮ್ ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ ಅಂತಂದಾಗ ದೇವರು ತಗೊಳ್ಳಿಕ್ಕೆ ಬರ್ತಾನೆ. ಜಪ ಯಜ್ಞ ಮಾಡ್ತೇನೆ ಅಂತಂದಾಗ ದೇವರು ತಗೊಳ್ಳಿಕ್ಕೆ ಬರ್ತಾನೆ. ದ್ರವ್ಯ ಯಜ್ಞ ಮಾಡ್ತೇನೆ ಅಂತಂದಾಗ ದೇವರು ನಾವು ಮಾಡತಕ್ಕಂತ ಪ್ರತಿಯೊಂದು ಕರ್ಮವನ್ನು ಯಜ್ಞ ಎನ್ನತಕ್ಕಂಥ ಅನುಸಂಧಾನ ಮಾಡಿದಾಗ ಭಗವಂತ ಸ್ವೀಕಾರ ಮಾಡಲಿಕ್ಕೆ ಬರ್ತಾನೆ ಎನ್ನುವ ದಾಟಿಯಲ್ಲಿ ಅಶ್ವತ್ಥಾಮಾಚಾರ್ಯರು ದ್ರೌಣಿರ್ ಯಜ್ಞಂತು ಮಾನಸ ಯಜ್ಞ ಮಾಡಲಿಕ್ಕೆ ತೊಡಗಿದೆ. ಕಟ್ಟಿಗೆ ಇಲ್ಲ, ಬೆಂಕಿ ಇಲ್ಲ, ತುಪ್ಪ ಇಲ್ಲ, ದ್ರವ್ಯಗಳಿಲ್ಲ, ಹವಿಸ್ಸಿಲ್ಲ, ಏನಿಲ್ಲ. ಹೇಗೆ ಯಜ್ಞ ಮಾಡುವುದು? ಮಾನಸಂ ಮನಸ್ಸಿನಲ್ಲಿ ಯಜ್ಞ ಕುಂಡವನ್ನು ನಿರ್ಮಾಣ ಮಾಡಿದರು. ಮಾನಸಿಕವಾಗಿ ಮಾಡುವುದಕ್ಕೆ ಇರುವಷ್ಟು ಶಕ್ತಿ ಬಾಹ್ಯದಲ್ಲಿ ಮಾಡುವುದಕ್ಕಿಲ್ಲ ಅಂದ್ರೆ ಹೊರಗಿನಿಂದ ವೇದಿಕೆ ಅದೆಲ್ಲ ನಿರ್ಮಾಣ ಮಾಡಿ ಹವಿಸ್ಸನ್ನು ಹಾಕಿ ಎಲ್ಲ ಮಾಡ್ತೇವಲ್ಲ, ಅದಕ್ಕೆಷ್ಟು ಮಹತ್ವ. ಯಾಕೆ? ಆವಾಗ ಅಲ್ಲಿ ಮನಸ್ಸಿರೋದು. ಈಗ ಮನಸ್ಸಿನಲ್ಲೇ ಯಜ್ಞಕುಂಡವನ್ನು ತಯಾರು ಮಾಡಿಕೊಂಡು ಮಾಡುವಂತದಾಗ ಮನಸ್ಸು ಪೂರ್ತಿ ಎಲ್ಲೇ ಇರಬೇಕಲ್ಲ. ಆವಾಗ ಏನಾಗುತ್ತೆ? ಒಳ್ಳೆ ಚೆನ್ನಾಗಿ ಫಲ ಬರುತ್ತೆ. ದ್ರೌಣಿರ್ ಯಜ್ಞಂತು ಮಾನಸಿಕವಾಗಿ ಯಜ್ಞಕುಂಡ ನಿರ್ಮಾಣ ಮಾಡಿದ್ರು. ಸರಿ, ಅಗ್ನಿಯನ್ನು ಉರಿಸಿದ್ರು, ಮಾನಸಿಕವಾಗಿ ಅಗ್ನಿಯನ್ನು ಉರಿಸಿದ್ರು ಅಶ್ವತ್ಥಾಮಾಚಾರ್ಯರು. ಸರಿ, ಮಂತ್ರ ಹೇಳ್ತಾ ಇದ್ದಾರೆ, ಆಹುತಿ ಕೊಡಬೇಕು. ಏನೋ ಮಾನಸಿಕವಾಗಿ ಕೆಲವು ದ್ರವ್ಯಗಳನ್ನು ಆಹುತಿ ಕೊಟ್ಟರು. ಪೂರ್ಣಾಹುತಿ ಸಮಯ ಬಂತು, ಇನ್ನು ದೇವರು ಒಲಿಯುವ ಪ್ರಸಂಗ ಬರ್ತಾ ಇಲ್ಲ. ಯಾಕೆ? ಆಹುತಿ ಪೂರ್ಣ ಆಗಿಲ್ಲ. ಹಾಗಾದ್ರೆ ಪೂರ್ಣ ಆಹುತಿ ಆಗುವಾಗ ದೇವರು ಬರುವುದು ಖಂಡಿತ ಅಂತಂದ್ರೆ ಏನು ಪೂರ್ಣಾಹುತಿ? ಪೂರ್ಣಾಹುತಿ ಏನಂತಂದ್ರೆ ಚಕ್ರೆ ಆತ್ಮಾನಂ ಪಶುಂ, ತನ್ನನ್ನೇ ಪಶುವನ್ನಾಗಿ ಸಂಕಲ್ಪ ಮಾಡಿ ಮಾನಸಿಕ ಯಜ್ಞ. ನನ್ನನ್ನು ಈ ದಿವಸ ಭಗವಂತನಿಗೆ ಆಹುತಿಯನ್ನಾಗಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ, ಏನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದಾಗ ಭಗವಂತ ಪ್ರತ್ಯಕ್ಷ. ರುದ್ರಾಂತರ ನರಸಿಂಹ ಪ್ರತ್ಯಕ್ಷ. ಯಾಕೆ? ಆಹುತಿ ತಗೊಳ್ಳಿಕ್ಕಲ್ಲ, ಆಹುತಿಯನ್ನು ತಡೀಲಿಕ್ಕೆ. ಒಂದು ವೇಳೆ ಅಶ್ವತ್ಥಾಮಾಚಾರ್ಯ ತನ್ನ ಮಾನಸಿಕ ಯಜ್ಞದಿಂದ ತನ್ನನ್ನು ಆಹುತಿಯನ್ನಾಗಿ ಕೊಟ್ಟುಕೊಂಡಿದ್ದರೆ ಅಶ್ವತ್ಥಾಮಾಚಾರ್ಯರು ಆತ್ಮಹತ್ಯೆ ಮಾಡಿಕೊಂಡ್ರು. ತುಂಬಾ ಜನ ನಾವು ಎಷ್ಟೋ ಸಲ ಮಾನಸಿಕವಾಗಿ ಎಣಿಸುವುದುಂಟಲ್ಲ, ಇರುವುದಕ್ಕಿಂತ ಸಾಯುವುದೇ ಲೇಸುವುದು. ಶಾಸ್ತ್ರಕಾರ ದೃಷ್ಟಿಯಲ್ಲಿ ನಾವು ಸತ್ತಾಯಿತು, ಮತ್ತೆ ಈಗ ಇರುವುದು ನಮ್ದು ಪ್ರೇತಗಳು. ಅದಕ್ಕೆ ಹಿರಿಯರನ್ನು ಮಾನಸಿಕವಾಗಿ ವಿಚಾರ ಮಾಡುವಾಗಲೂ ಕೂಡ ತುಂಬಾ ಆಲೋಚನೆ ಮಾಡುವುದು. ಕೆಲವು ಸಲ ನಾವು ಹೇಳೋದುಂಟಲ್ಲ, ಏನ್ರಿ ನಾನು ಎಣಿಸಿದ್ದು ದೇವರು ಮಾಡಿಸಿಯೇ ಬಿಟ್ಟ, ನಾನು ಸುಮ್ಮನೆ ಎಣಿಸಿದ್ದಷ್ಟೇ, ಆಗಿಯೇ ಹೋಯ್ತು ನೋಡಿ. ಏನರ್ಥ? ಹಾಗಾದ್ರೆ ಮಾನಸಿಕವಾಗಿ ಎಣಿಸಿದ್ದಕ್ಕೆ ಕೂಡ ತುಂಬಾ ಫಲ ಉಂಟು ಅಂತ ಅರ್ಥ ಅಲ್ವಾ? ಅದರ ಸುತರಾಂ ಅಂತ ಕೆಟ್ಟದ್ದನ್ನು ಎಣಿಸಬಾರದು. ನಾವು ನಮ್ಗೆ ಗೊತ್ತಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಸತ್ರೆ ದೋಷ ಅಲ್ವಾ? ಆತ್ಮಹತ್ಯೆ ದೋಷ ಅಲ್ವಾ? ಸರ್ಕಾರದ ಕಾನೂನು ಹಾಗೆ ಉಂಟಲ್ವ? ಸತ್ರೆ ಅವ ಬಿಡೋಲ್ಲ, ಬದುಕಿದ್ರೆ ಇವ ಬಿಡೋಲ್ಲ. ಹಾಗಾದ್ರೆ ಏನರ್ಥ? ಆತ್ಮಹತ್ಯೆ ದೋಷ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಈಗ ನಾವು ಮಾನಸಿಕವಾಗಿ ಎಣಿಸಿದ್ರೆ ಈ ರೀತಿ ಬದುಕುವುದಕ್ಕಿಂತ ಸಾಯೋದು ಒಳ್ಳೆದಪ್ಪ ಅಂತ ಎಣಿಸಿದ್ರೆ ಸಾಯೋಣ ಅಂತ ನಾವು ತೀರ್ಮಾನ ಮಾಡಿಬಿಟ್ರೆ ಆಯ್ತಲ್ಲ, ಮಾನಸಿಕ ಆಯ್ತಲ್ಲ, ಆತ್ಮಹತ್ಯೆ ಆಯ್ತಲ್ಲ, ದೋಷ ಅಂತಂದ್ರೆ. ಅಶ್ವತ್ಥಾಮಾಚಾರ್ಯ ಮಾನಸಿಕವಾಗಿ ಕುಂಡ ನಿರ್ಮಾಣ ಮಾಡಿ ಎಲ್ಲ ಆಹುತಿಗಳನ್ನು ಕೊಟ್ಟು ಇನ್ನೇನು ತನ್ನನ್ನೇ ಪೂರ್ಣಾಹುತಿ ತನ್ನನ್ನು ಕೊಡಬೇಕು ಅಂತಂದಾಗ ಕೊಟ್ಟಿಲ್ಲ, ಕೊಟ್ರೆ ಆತ್ಮಹತ್ಯೆ ಆಗಿಬಿಡುತ್ತೆ. ಕೊಡಬೇಕು ಅಂತಂದಾಗ ನರಸಿಂಹ ಬಂದು ತಡ. ಆ ಬಾಗಿಲಲ್ಲಿರತಕ್ಕಂತ ರೂಪ ಉಂಟಲ್ಲ, ಅದು ಬಂದು ತಡೆಯಿತು. ತನ್ನನ್ನೇ ಪಶುವನ್ನಾಗಿ ಮಾಡಿ ಯಜ್ಞ ಸಮಾಪ್ತಿ ಮಾಡಬೇಕು ಅಂತ ತಡೆಯಿತು. ನುಂಗಿದ ಆಯುಧಗಳನ್ನೆಲ್ಲ ಅಶ್ವತ್ಥಾಮಾಚಾರ್ಯ ಕೈಗೆ ಕೊಡ್ತು. ಏನು ಬೇಕಾದ್ರೂ ಮಾಡು ತಂದಿತು. ಬಾಗಿಲಲ್ಲಿದ್ದಂತಹ ರೂಪ ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡು ಅಶ್ವತ್ಥಾಮಾಚಾರ್ಯ ಒಳಗೆ ಪ್ರವೇಶ ಮಾಡಿದ್ದಾರೆ. ಏನು ಮಾಡಬೇಕು? ಪಾಂಡವರ ಮಕ್ಕಳನ್ನು ಏನು ಸವರಬೇಕು ಅದನ್ನು ಚೆನ್ನಾಗಿ ಸವರಿದ್ದಾರೆ. ಹೊರಗೆ ಬಂದ ಯಾವುದೋ ಒಂದು ಧೈರ್ಯದಿಂದ ಕೆಲಸ ಮಾಡಿ
ಮಾಡಿದ್ದಾರೆ. ಅಶ್ವತ್ಥಾಮಾಚಾರ್ಯರು ತಿರುಗಿ ಬಂದಿದ್ದಾರೆ. ವಿಷಯ ಪಾಂಡವರಿಗೆ ಗೊತ್ತಾಗಿದೆ. ಅರ್ಜುನ ಮತ್ತೆ ಭೀಮಸೇನ ಅಶ್ವತ್ಥಾಮಾಚಾರ್ಯರು ಅಟ್ಟಿಸಿಕೊಂಡು ಹೊರಟಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಓಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಓಡಿದ್ರು. ಅಶ್ವ ಆಶುವಾದಿ, ಹೌದು, ತುಂಬಾ ಓಡುವ ತಾಕತ್ತುಂಟು ಅವರಿಗೆ. ಆದ್ರೆ ಭೀಮಸೇನನ ಮುಂದೆ ಓಡುವ ತಾಕತ್ತು ಅವರಿಗಿಲ್ಲ. ಆದ್ರಿಂದ ಭೀಮ ಅರ್ಜುನ ಇಬ್ಬರು ಕೂಡ ಒಂದೇ ರಥದಲ್ಲಿ ಕೃಷ್ಣ ಸಾಲದಕ್ಕೆ ಒಂದೇ ನಿಂತುಕೊಂಡು ಅಶ್ವತ್ಥಾಮಾಚಾರ್ಯ ಬೆನ್ನಟ್ಟಿದ್ರು. ಅಶ್ವತ್ಥಾಮಾಚಾರ್ಯರು ತಿರುಗಿದಂತ ಅಶ್ವತ್ಥಾಮಾಚಾರ್ಯ ಆತ್ಮ ರಕ್ಷಣೆಗೋಸ್ಕರ ನೋಡಿ ಮೊದಲು ಇದೇ ಅಶ್ವತ್ಥಾಮಾಚಾರ್ಯರು ಪಾಂಡವರ ಮಕ್ಕಳನ್ನು ಕೊಲ್ಲಬೇಕೆಂಬುದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ತಯಾರಿದ್ದ ಅಶ್ವತ್ಥಾಮಾಚಾರ್ಯರು ಈಗ ತನ್ನನ್ನು ಬದುಕಿಸಿಕೊಳ್ಳಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ವಿರುದ್ಧ ನೋಡಿ. ತನ್ನನ್ನು ತ್ಯಾಗ ಮಾಡಿ ಯಾರಿಗಾಗಿ? ಇನ್ನೊಬ್ಬನಿಗಾಗಿ ತನ್ನನ್ನು ತ್ಯಾಗ ಮಾಡಲಿಕ್ಕೆ ತಯಾರಾದ್ರು. ಆ ಕೆಲಸ ಆಯ್ತಾ? ಇನ್ನೊಬ್ಬನಿಗಾಗಿ ತನ್ನ ಕೆಲಸ ಆಯ್ತಾ? ತಾನು ಬಲಿದಾನ ಮಾಡಿಕೊಳ್ಳದೇನೆ ತನ್ನ ಕೆಲಸ ಆಯ್ತಾ? ಇನ್ನು ತಾನು ಬದುಕಬೇಕು. ಹಾಗಾದ್ರೆ ಯಾವಾಗ ನಮಗೆ ಬದುಕುವ ಅಧಿಕಾರ ಯಾವಾಗ? ನಮಗೆ ಕೊಟ್ಟಿರತಕ್ಕಂತಹ ಕೆಲಸಗಳನ್ನು ನಾವು ಮುಗಿಸಿದೆವು ಅಂತಂದ್ರೆ ಸಾಮಾನ್ಯವಾಗಿ ನಾವು ಹೇಳಿ, ಸರಿ ನಾನು ಬಂದ ಕೆಲಸ ಆಯ್ತು, ಇನ್ನು ನಾನು ಹೋಗಬಹುದು. ಅಲ್ಲ, ನಾನು ಯಾವುದಕ್ಕೋಸ್ಕರ ಬಂದಿದ್ದೇನೆ ಆ ಕೆಲಸ ಮಾಡಿದ್ದೇನೆ, ಇನ್ನು ನನಗೆ ಇಲ್ಲಿ ಬದುಕುವ ಅಧಿಕಾರ ಉಂಟು. ನಾನು ಬದುಕಬಹುದು, ನಾನು ಕೃತಾರ್ಥನಾಗಿದ್ದೇನೆ. ಮಾಡಬೇಕಾದ ಕೆಲಸವನ್ನು ಅಶ್ವತ್ಥಾಮಾಚಾರ್ಯದ ಹಾಗೆ ಮೊದಲು ತಾನು ಮಾಡಬೇಕಾದ ಕೆಲಸ ಆಗಿಲ್ಲ, ಮಾಡಬೇಕಾದ ಕೆಲಸಕ್ಕೆ ತಡೆ ಬಂತು. ಹಾಗಾದ್ರೆ ಮಾಡಬೇಕಾದ ಕೆಲಸ ಆಗಿಲ್ಲ ಅಂತಂದ ಮೇಲೆ ಬದುಕಬಾರದು, ಸಾಯುವುದು ಲೇಸು. ನಾವು ಅಲ್ಲ ಆವಾಗ ಆತ್ಮಹತ್ಯೆ ದೋಷ ಅಲ್ಲ. ನೋಡಿ ಎಷ್ಟು ಅದಕ್ಕೆ ಇದನ್ನು ಧರ್ಮ ಸೂಕ್ಷ್ಮ ಅಂತ. ಧರ್ಮ ಸೂಕ್ಷ್ಮಗಳು ತುಂಬಾ ಉಂಟು. ನಿಮ್ಗೊಂದು ಉದಾಹರಣೆ ಹೇಳುದು, ಧರ್ಮ ಸೂಕ್ಷ್ಮದ ಬಗ್ಗೆ ಒಂದು ಉದಾಹರಣೆ ಹೇಳುದು ಅಂತಾದ್ರೆ, ಯದ್ಯಪಿ ಇನ್ನೊಬ್ಬರ ರಕ್ತ ಮುಟ್ಟಬಾರದಲ್ವಾ? ಅಲ್ಲ ಸ್ವಾಮಿ, ಏನ್ ನಾನು ಡಾಕ್ಟರ್, ನಾನೇನ್ ಮಾಡಿ? ನೀನು ಡಾಕ್ಟರ್ ಆದ್ರೆ ನಾನೇನು? ಅಲ್ಲ ನಾನು ವೈದ್ಯ, ಅದ್ ನಂಗೆ ಗೊತ್ತಿಲ್ಲ. ಮನುಷ್ಯ ರಕ್ತವನ್ನು ಕುಡಿಬಾರದು, ಇನ್ನೊಬ್ಬರ ರಕ್ತವನ್ನು ಮುಟ್ಟಬಾರದು, ಇದು ನಿಯಮ. ಒಬ್ಬರ ರಕ್ತ ಮತ್ತೊಬ್ಬರಿಗೆ ಸೇರಬಾರದು, ಇದು ನಿಯಮ ಅಲ್ವೋ? ಸರಿ, ಒಬ್ಬನಿಗೆ ದೇಹದಲ್ಲಿ ಒಬ್ಬ ತುಂಬಾ ಧಾರ್ಮಿಕ, ಭಾರೀ ಕರ್ಮಠ. ಇಂತಹ ಪ್ರಸಂಗ ನಮ್ಮಲ್ಲೇ ಬಂದಿತ್ತು ಒಂದು ಸಂದರ್ಭದಲ್ಲಿ. ಭಾರೀ ಜ್ಞಾನಿಗಳು ನಮ್ಮಲ್ಲಿ ಲೋಕದಲ್ಲಿ ಕ್ರಮ ಹೇಗುಂಟು ಅಂತಂದ್ರೆ, ಒಬ್ಬರಲ್ಲಿ ಕರ್ಮಾಚರಣೆ ಭಾರಿ ಇರುತ್ತೆ, ಮತ್ತೊಬ್ಬರಲ್ಲಿ ಜ್ಞಾನ ಇರುತ್ತೆ. ಜ್ಞಾನಿಯಲ್ಲಿ ಕರ್ಮ ಇರುವುದಿಲ್ಲ, ಕರ್ಮಠನಲ್ಲಿ ಜ್ಞಾನ ಇರುವುದಿಲ್ಲ. ಲೋಕದಲ್ಲಿ ಹಾಗಿರುತ್ತೆ ಕೆಲವು ಕಡೆ, ಹಾಗಲ್ಲ. ಒಬ್ಬರಲ್ಲಿ ಒಳ್ಳೆ ಕರ್ಮಗಳು ಸೇರಿಕೊಂಡಿದೆ, ಒಳ್ಳೆ ತಿಳುವಳಿಕೆ, ಭಗವಂತನ ಬಗ್ಗೆ ತಿಳಿಯಾದ ತಿಳುವಳಿಕೆಯನ್ನು ಸೇರಿಕೊಂಡಿದೆ, ಒಳ್ಳೆ ಆಚಾರ ವಿಚಾರ, ಒಳ್ಳೆ ತಿಳುವಳಿಕೆ ಉಳ್ಳವರು. ಅವರ ಸಾವಿನ ಸಮೀಪಕ್ಕೆ ಬಂದ್ರು. ಆವಾಗ ವೈದ್ಯರಂದ್ರು, ದೇಹದಲ್ಲಿ ರಕ್ತ ಕಮ್ಮಿ ಉಂಟು, ರಕ್ತ ಕೊಟ್ರೆ ಇವರನ್ನು ಸ್ವಲ್ಪ ದಿವಸ ಬದುಕಿಸಬಹುದು. ಏನು ಹೇಳ್ತಿದೆ ಇದಕ್ಕೆ ಧರ್ಮ ಸೂಕ್ಷ್ಮ ಅಂತ ಹೆಸರು. ರಕ್ತ ಕೊಡೋದು ಬೇಡ ಅಂತಂದ್ರೆ ಬೇಗ ಸಾಯ್ತಾರೆ ಅಂತ. ಆದ್ರೆ ನಮ್ಗೆ ಇನ್ನೂ ತುಂಬಾ ಇರಬೇಕು, ತುಂಬಾ ಆಸೆ ಇರುತ್ತೆ. ಇನ್ನೊಬ್ಬರ ರಕ್ತ ಕೊಡಬೇಕು, ಅದೇ ಗುಂಪಿನ ರಕ್ತ ಕೊಡಬೇಕು. ರಕ್ತ ಕೊಡೋಣ ಅಂದ್ರೆ ಮತ್ತೊಬ್ಬರ ರಕ್ತ ಇನ್ನೊಬ್ಬರಿಗೆ ಶಾಸ್ತ್ರದ ಪ್ರಕಾರ ಇದೆಲ್ಲ ಏನು? ಇದನ್ನೇ ಧರ್ಮ ಸೂಕ್ಷ್ಮ ಅಂತ. ಇಂತಹ ಧರ್ಮ ಸೂಕ್ಷ್ಮಗಳು ಶಾಸ್ತ್ರದಲ್ಲಿ ತುಂಬಾ ಉಂಟು. ಸದ್ಯಕ್ಕೆ ಇದೊಂದು ಧರ್ಮ ಸೂಕ್ಷ್ಮ. ಏನಿದು? ಅಶ್ವತ್ಥಾಮಾಚಾರ್ಯ ಈಗ ಏನು ಸಾಯ್ಬೇಕು ಅಂತ ಸಂಕಲ್ಪ ಮಾಡಿ, ಯದ್ಯಪ್ ನೋಡಿ ಆತ್ಮಹತ್ಯೆ ಅಂತ ಆಗುತ್ತಲ್ವೋ, ತನ್ನನ್ನು ಪಶುವನ್ನಾಗಿ ಮಾಡಿಕೊಂಡು ಸತ್ರೆ ಆತ್ಮಹತ್ಯೆ ಅಂತ ಆಗುತ್ತಲ್ವೋ. ಆದ್ರೆ ಆತ್ಮಹತ್ಯೆ ಅಂತ ಆದ್ರೂ ಕೂಡ ತನಗೆ ಬದುಕುವ ಅಧಿಕಾರ ಇಲ್ಲ ಅಂತಂದ್ರೆ ಅಶ್ವತ್ಥಾಮಾಚಾರ್ಯ ಅದರಿಂದ ಸಾಯುವುದೇ ಇಲ್ಲ. ಯಾಕೆ? ನಾನು ಕೊಟ್ಟಂತ ಮಾತನ್ನು ಉಳಿಸಲಿಲ್ಲ. ಮಾತು ಒಳ್ಳೆದೋ ಕೆಟ್ಟದೋ ಬೇರೆ ಮತ್ತೆ ವಿಚಾರ ಮಾಡೋಣ. ಸದ್ಯಕ್ಕಂತೂ ನಾನು ಯಾವುದಕ್ಕೋಸ್ಕರ ಬಂದಿದ್ದೇನೋ ಆ ಕೆಲಸ ಆಗಿಲ್ಲ, ಆದ್ರಿಂದ ಸಾಯುವುದೇ ಇಲ್ಲ. ಇದೇ ಪ್ರಸಂಗ ಅಶ್ವತ್ಥಾಮಾಚಾರ್ಯ ಇನ್ನೊಂದು ಕಡೆಯಲ್ಲಿ ಬಂದಿತ್ತು. ದ್ರೋಣಾಚಾರ್ಯರು ಸತ್ರು ಅಂತ ಸುದ್ದಿ ಬಂದ ಅಶ್ವತ್ಥಾಮಾಚಾರ್ಯ ಸತ್ರು ಅಂತ ಸುದ್ದಿ ಬಂದ ಕೂಡಲೇ ಬಿಲ್ಲಿಗೆ ಬಾಣ ಜೋಡಿಸಿದ್ರು, ನಾರಾಯಣ ಮಂತ್ರ ಜಪ ಮಾಡಿದ್ರು. ಪಾಂಡವರ ಸೈನ್ಯದ ಮೇಲೆ ಬಿಟ್ಟೇ ಬಿಟ್ರು. ಇಡೀ ಬೆಂಕಿ ಪಾಂಡವರ ಸೈನ್ಯದ ಮೇಲೆ ಹರಡಿದೆ. ಪಾಂಡವರ ತಲೆ ಮೇಲೆ ಬೆಂಕಿ ಕುಣಿತಾ ಉಂಟು, ಸುಡುತ್ತಾ ಉಂಟು. ಪಾಂಡವರು ಇಡೀ ಸೈನ್ಯವನ್ನು ಸುಡುತ್ತಾ ಉಂಟು. ಅವಾಗ ಧರ್ಮಜ ಎಲ್ಲರೂ ಕೂಡ ನಾರಾಯಣಾಸ್ತ್ರಕ್ಕೆ ತಲೆ ತಗ್ಗಿಸಿ
ಕೃಷ್ಣನು ನಾರಾಯಣಾಸ್ತ್ರಕ್ಕೆ ತಲೆ ತಗ್ಗಿಸಿ ಕೈಯಲ್ಲಿದ್ದಂತಹ ಆಯುಧಗಳನ್ನು ಬಿಸಾಡಿ ನಾರಾಯಣಾಸ್ತ್ರಕ್ಕೆ ತಲೆ ತಗ್ಗಿಸಿ ಬದುಕಿ ನಮಗೋಸ್ಕರ ನೀವು ಸಾಯುವುದು ಬೇಡ, ಧರ್ಮಜ ನಮಗೋಸ್ಕರ ನೀವು ಸೈನ್ಯ ಸಾಯುವುದು ಬೇಡ, ನಾನು ಈ ಬೆಂಕಿಯಲ್ಲಿ ಬೆಂದು ಸಾಯ್ತೇನೆ, ನೀವು ಯಾರು ಕೂಡ ಸಾಯುವುದು ಬೇಡ, ನಮಸ್ಕಾರ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿದ್ರು, ಎಲ್ಲರೂ ಬದುಕಿ ಉಳಿದ್ರು. ಸರಿ, ನಾರಾಯಣಾಸ್ತ್ರ ಆ ರೀತಿಯಾಗಿ ಹೋಯಿತು. ಅಶ್ವತ್ಥಾಮಾಚಾರ್ಯರಿಗೆ ಸಿಟ್ಟು ಇಳಿಲಿಲ್ಲ. ನನ್ನ ಅಪ್ಪನನ್ನು ಮೋಸದಿಂದ ಕೊಂದಿದ್ದಾರೆ ಅಂತ ಸಿಟ್ಟು ಇಳಿಲಿಲ್ಲ. ಮತ್ತೇನು ಮಾಡಿದ್ರು? ಇನ್ನೊಂದು ಆಗ್ನೇಯಾಸ್ತ್ರವನ್ನು ತೆಗೆದು ಇನ್ನೊಂದು ಬಾಣ ತೆಗೆದು ಅಗ್ನಿ ಮಂತ್ರ ಜಪ ಮಾಡಿ ಪ್ರಯೋಗ ಮಾಡಿದ್ರು. ಅದರಿಂದ ಏನಾಯಿತು? ಒಂದು ಅಕ್ಷೋಹಿಣಿ ಸೈನ್ಯವನ್ನು ಒಂದು ಕ್ಷಣದಲ್ಲಿ ಧ್ವಂಸ ಮಾಡಿದರು ಪಾಂಡವರು. ಧ್ವಂಸ ಒಂದೇ ಬಾಣದಿಂದ ಒಂದೇ ಮಂತ್ರ ಜಪದಿಂದ. ಇದು ಅಶ್ವತ್ಥಾಮಾಚಾರ್ಯರ ತಾಕತ್ತು. ಅವರ ಗುರಿ ಏನಿತ್ತು ಅಂತಂದ್ರೆ ಕೃಷ್ಣ ಇದಕ್ಕೆಲ್ಲ ಪಿತೂರಿ, ನನ್ನ ಅಪ್ಪ ಸಾಯ್ಲಿಕ್ಕೆ ಅಶ್ವತ್ಥಾಮ ಸತ್ತ ಹೇಳಿಸಿದ್ದು ಈ ಕೃಷ್ಣ. ಆದ್ರಿಂದ ಕೃಷ್ಣ ಮತ್ತೆ ಅರ್ಜುನ ಇರುವಷ್ಟು ಕಾಲ ನಮಗೆ ಕ್ಷೇಮ ಇಲ್ಲ, ನಮಗೆ ಉಳಿಗಾಲ ಇಲ್ಲ. ಆದ್ರಿಂದ ಅವರ ಸಮೇತ ಅವರು ನಾಶ ಆಗಬೇಕು ಅಂತ ಹೇಳಿದ್ರು. ಆದ್ರೆ ಏನ್ ಮಾಡೋಣ, ಅವರು ಎಲ್ಲಿದ್ದಾರೆ ಅಂತ ಹುಡುಕುವುದು ಹೇಗೆ? ಆದ್ರಿಂದ ಒಟ್ಟಿಗೆ ಒಂದು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿ ಬಾಣ ಹಿಡ್ಕೊಂಡ್ರು, ಮಂತ್ರ ಜಪ ಮಾಡಿಬಿಟ್ರು, ಪಾಂಡವರ ಸೈನ್ಯದ ಮೇಲೆ ಪ್ರಯೋಗ ಮಾಡಿದ್ರು. ಸರಿ ಏನಾಯ್ತು? ಒಂದು ಅಕ್ಷೋಹಿಣಿ ಸೈನ್ಯ ಸುಟ್ಟೋಯ್ತು. ಅಶ್ವತ್ಥಾಮಾಚಾರ್ಯರಿಗೆ ಖುಷಿ ಆಯ್ತು. ಅಬ್ಬಾ ಸುಟ್ಟೋಯ್ತಲ್ಲ ಅಂತ. ಸುಟ್ಟೋಯ್ತು ಅಂತ ಅವರು ಎಣ್ಣಿಸುವಾಗ ಕೃಷ್ಣ ಅರ್ಜುನ ರಥವನ್ನು ಹಿಡ್ಕೊಂಡು ಬಂದು ಅಶ್ವತ್ಥಾಮಾಚಾರ್ಯ ಮುಂದೆ ನಿಂತ. ಹರಿಹಿ ಉಜ್ಜಹಾರ, ಆ ಬೆಂಕಿಯಿಂದಾಗಿ ಕೃಷ್ಣ ರಥವನ್ನು ಮೇಲೆ ಅಶ್ವತ್ಥಾಮಾಚಾರ್ಯ ಮುಂದೆ ಅದೇ ಕ್ಷಣದಲ್ಲಿ ನೋಡ್ತಾರೆ ಎಲ್ಲ ಗ್ರಹಚಾರನೆ. ಇವರು ಸಾಯ್ಬೇಕು ಅಂತ ಹೇಳಿ ನಾನು ಪ್ರಯೋಗ ಮಾಡಿದ್ರೆ ಇವರು ಮಾತ್ರ ಬದುಕಿದ್ದು, ಮತ್ತೆಲ್ಲ ಸತ್ರಲ್ಲ. ಇದು ಉಗ್ರಗಾಮಿಗಳನ್ನು ಒಳಗೆ ಬಿಡಬೇಡಿ ಅಂತ ಗೇಟಲ್ಲಿ ಇಟ್ಟದ್ದು. ಉಗ್ರಗಾಮಿಗಳನ್ನು ಮಾತ್ರ ಬಿಟ್ಟದ್ದು, ಮತ್ತೆ ಯಾರನ್ನು ಬಿಟ್ಟೇ ಇಲ್ಲ. ಅಂತ ಪ್ರಸಂಗ ಬಂತಲ್ಲ. ಇದು ಬೇಡವೇ ಬೇಡ, ಯುದ್ಧನೇ ಬೇಡ ಅಂತ ಬಿಲ್ಲು ಬಾಣ ಎಲ್ಲ ಹೊತ್ತಾಕಿದ್ರು. ಅಶ್ವತ್ಥಾಮಾಚಾರ್ಯ ನಡು ನನ್ಗೆ ಬೇಡವೇ ಬೇಡ. ಅಂತೂ ಅಲ್ಲೊಮ್ಮೆ ಧ್ವಂಸ ಮಾಡಿದ್ರಲ್ಲ, ಆದ್ರೆ ಯಾರನ್ನು ಕೊಲ್ಲಬೇಕು ಆ ಕೆಲಸ ಆಗಿಲ್ಲಲ್ಲ. ನನಗೆ ಬೇಡ, ನನಗೆ ಇದೆಲ್ಲ ಏನು ಬೇಡ, ನಾನು ಹೊರಡ್ತೇನೆ, ನನಗೆ ಆಗುವುದಿಲ್ಲ ಅಂತ ಹೊರಡ್ತೇನೆ ಅಂದಾಗ ವೇದವ್ಯಾಸದೇವರು ಬಂದಂತಲ್ಲಿ, ಮಗು ಮೊಮ್ಮಗನೇ, ನೀನು ಭೂಮಿಗೆ ಬಂದದ್ದು ಯಾವುದಕ್ಕೆ ಗೊತ್ತಾ? ಯಾಕೆ? ಪಾಂಡವ ಸೈನ್ಯದಲ್ಲಿರತಕ್ಕಂಥ ಜನರನ್ನು ಕಬಳಿಸುವುದಕ್ಕೋಸ್ಕರನೇ ನಿನ್ನನ್ನು ನಾನು ಕಳಿಸಿದ್ದೆ ಭೂಮಿಗೆ. ಆಗಲಿಲ್ಲ ಏನಾಗಿಲ್ಲ, ಒಂದಕ್ಷೋಹಿಣಿ ಸೈನ್ಯವನ್ನು ಕಬಳಿಸಿದ್ದೆ ಅಲ್ಲ, ನನಗೆ ಅವರಿಬ್ಬರನ್ನು ಕಬಳಿಸಬೇಕು ಅಂತಿತ್ತು. ಅವರನ್ನು ಕಬಳಿಸಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಬೇಡ, ನನಗೆ ಇಲ್ಲ ಬೇಡ ಅಂತ ಹೇಳಬೇಡ, ನೀನು ಹೋರಾಡಬೇಕು ಅಂತ ವೇದವ್ಯಾಸರು ಯುದ್ಧರಂಗಕ್ಕೆ ಬಂದು ತನ್ನ ಮೊಮ್ಮಗನಿಗೆ ಸಮಾಧಾನ ಮಾಡಿದ್ರು ಕೂಡ ಅಶ್ವತ್ಥಾಮಾಚಾರ್ಯ ಏನಂದ್ರು ಗೊತ್ತಾ? ಇವತ್ತಾಗೋಲ್ಲ, ನಾಳೆ ನೋಡೋಣ ಅಂತಂದ್ರು. ಹೋಗಿ ಪ್ರಾತಃ ಇತಿ ಬ್ರುವಾಣ, ನಾಳೆ ನೋಡೋಣ, ಇವತ್ತಂತ ಆಗೋಲ್ಲ, ಈಗಂತೂ ಸದ್ಯಕ್ಕೆ ನನ್ನೇನು ಆಗೋಲ್ಲ ಅಂತ ಎದ್ದುಕೊಂಡು ಹೋಗಿಬೇಕು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅಶ್ವತ್ಥಾಮಾಚಾರ್ಯ ತಮೋಗುಣದ ಅಭಿಮಾನಿಯಲ್ಲೂ ಅವರಲ್ಲಿ ಆ ಕ್ಷಣದಲ್ಲಿ ತಮೋಗುಣ ಎಷ್ಟು ಪ್ರಚುರವಾಗಿತ್ತು ಅಂತಂದ್ರೆ ನಮ್ಮಲ್ಲಿ ತಮೋಗುಣ ಪ್ರಚುರವಾದಂತೆ. ನಮ್ಮಲ್ಲಿ ತಮೋಗುಣ ಪ್ರಚುರವಾದ ಏನಾಗುತ್ತೆ? ದೇವರಿಲ್ಲ, ದಿಂಡ್ರು ಇಲ್ಲ, ಮನೇಲಿ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಪ್ಪ ಅಮ್ಮ ಯಾರು ಅಂತ ನೋಡುದಿಲ್ಲ, ಹೊಡಿತೇವಲ್ಲ, ತಮೋಗುಣದ ಪ್ರಭಾವ. ಯಾರು ಏನ್ ಹೇಳಿದ್ರು ಕೇಳೋದಿಲ್ಲ. ಅಶ್ವತ್ಥಾಮಾಚಾರ್ಯ ಸಮಾಜಕ್ಕೆ ಪಾಠ ಕೊಟ್ಟು ವ್ಯಕ್ತಿಯಲ್ಲಿ ತಮೋಗುಣ ಪ್ರಚುರ ಆದ್ರೆ ಏನು ಮಾಡುತ್ತಾನೆ? ವಾಚ್ಯ ನ ಜಾನಾತಿ, ಹನುಮಂತನ ಮಾತು. ಏನ್ ಹೇಳಬೇಕು ಏನ್ ಹೇಳಬಾರದು ಅಂತ ಗೊತ್ತಾಗುವುದಿಲ್ಲ. ಸಿಟ್ಟು ಬಂದವನಿಗೆ, ಅಂದ್ರೆ ತಮೋಗುಣ ಜಾಸ್ತಿ ಉಳ್ಳವನಿಗೆ, ಅಶ್ವತ್ಥಾಮಾಚಾರ್ಯರಿಗೆ ತಮೋಗುಣ ಭಾರಿ ಉದ್ರೇಕಾವಸ್ಥೆಗೆ ಬಂದಿದೆ. ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಸ್ವಯಂ ವ್ಯಾಸರು ಬಂದ್ರು ಕೂಡ ಪ್ರಾತಃ ಇತಿ ಬ್ರುವಾಣ, ನಾಳೆ ಬೆಳಿಗ್ಗೆ ಏನಿದ್ರು ನಾಳೆ ಬೆಳಿಗ್ಗೆ ನೋಡೋಣ ಅಂತ ಹೊರಟು ಹೋದವರು. ಹಾಗಾದ್ರೆ ಅಲ್ಲಿ ಒಮ್ಮೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕಬಳಿಸಿದವರು. ಹಾಗಾದ್ರೆ ಬಂದ ಕೆಲಸ ಆಗ್ಲಿಲ್ಲ ಅಂತಂದಾಗ ಬಿಲ್ಲು ಬಾಣ ಹೊತ್ತು ಹಾಕಿದ ವ್ಯಕ್ತಿ ಅಲ್ಲಿ ಈಗ ಮತ್ತೊಮ್ಮೆ ನಾನು ಬಂದ ಕೆಲಸ ಆಗಿಲ್ಲ ಅಂತೇಳಿ ಮತ್ತೊಮ್ಮೆ ಹಾಗಾದ್ರೆ ಸಾಯುವುದೇ ಲೇಸು ಅಂತ ತೊಡಗಿಸಿಕೊಂಡಂತ ಅಶ್ವತ್ಥಾಮಾಚಾರ್ಯರು ಕೊನೆಗೆ ಅವರಿಗೆ ಕೆಲಸಕ್ಕೆ ಅನುಕೂಲ ಮಾಡಿ ಕೊಟ್ಟಾಗ ಕೆಲಸ ಆಯ್ತಲ್ಲ, ಹಾಗಾದ್ರೆ ನನಗಿನ್ನು ಭೂಮಿಯಲ್ಲಿ ತಲೆ ಎತ್ತಿ ಬದುಕುವ ಅಧಿಕಾರವು ಯಾರಾದ್ರೂ ಕೇಳಿಬಿಟ್ರೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಆದ್ರೆ ನಾನು ತಲೆ ಎತ್ತಿ ಬದುಕುತ್ತೇನೆ. ಆ ದೃಷ್ಟಿಯಿಂದ ಭೀಮಾರ್ಜುನ ಇಬ್ಬರು ಅಟ್ಟಿಸಿಕೊಂಡು ಬರುವಾಗ ಅಶ್ವತ್ಥಾಮಾಚಾರ್ಯರಿಗೆ ಬದುಕಬೇಕು ಅಂತ ತೋರಿದಕ್ಕೆ ನಾನು ಕೆಲಸ ಮಾಡಿದ್ದೇನೆ. ದುರ್ಯೋಧನ ಕೊಟ್ಟ ಮಾತನ್ನು ಅಲ್ಲ, ಕೃಷ್ಣನಿಗೆ ಕೊಟ್ಟ ಮಾತನ್ನು, ಕೃಷ್ಣನ ಸಂಕಲ್ಪ ನೆರವೇರಿಸಿ
ಅಶ್ವತ್ಥಾಮ. ಹಾಗಾದ್ರೆ ದೇವರ ಸಂಕಲ್ಪದಿಂದಾಗಿ ನಾವು ಭೂಮಿಗೆ ಬಂದಾಗ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಆಗಿಲ್ಲ, ಆತ್ಮಹತ್ಯೆ ಲೇಸು. ಕೆಲಸ ಮಾಡಿದೆವು, ಮಾಡ್ಲಿಕ್ಕಾಗುತ್ತೆ, ಬದುಕುವುದು ಲೇಸು. 80 ವರ್ಷ ಆಗುತ್ತಲ್ಲ. ನಾನು ತುಂಬಾ ಸಂದರ್ಭದಲ್ಲಿ ಹೇಳಿದ್ದುಂಟು. ಸಾಮಾನ್ಯವಾಗಿ ನಮ್ಮಲ್ಲಿ ಬೀಳುವುದೇ 80 ವರ್ಷದ ಮೇಲೆ. ಅಷ್ಟು ತನಕ ಗಟ್ಟಿರುತ್ತಾರೆ, ಬೀಳೋದಿಲ್ಲ. 80 ವರ್ಷ ಆದ್ಮೇಲೆ ಶೌಚಾಲಯಕ್ಕೆ ಹೋಗುವಾಗ ಮಲಗಿದಲ್ಲಿಂದ ಚಾಪೆಯಿಂದ ಎದ್ದುಕೊಂಡು ಶೌಚಾಲಯಕ್ಕೆ ಹೋಗಬೇಕಲ್ಲ. ಹೋಗುವಾಗ ಅಲ್ಲಿ ಜಾರುವುದು ಸಹಜ, ಬೀಳುವುದು ಸಹಜ. ಆಮೇಲೆ ಆಸ್ಪತ್ರೆಗೆ ಹೊತ್ತುಕೊಂಡು ಹೋಗುವುದು ಸಹಜ. ಅಲ್ಲಿ ವೈದ್ಯರು ಏನೂ ಆಗುದಿಲ್ಲ, ಎಲ್ಲ ಬೆಳೆದಿರುತ್ತೆ, ಆದ್ರೂ ಒಂದು ಪಟ್ಟಿ ಹಾಕುವುದು ಸಹಜ. ಸಾಲದ ಪಟ್ಟಿ ಹೊತ್ತುಕೊಂಡು ಬಂದ, ಪುನಃ ಚಾಪೆಗೆ ಬಂದ. ಆಚೆ ಏಳ್ಲಿಕ್ಕೂ ಇಲ್ಲ, ಈಚೆ ಎಬ್ಬಿಸಿ ಎಲ್ಲ ನಿಮ್ಮದೇ ಧಾಟಿಯಲ್ಲಿ ಮಾತಾಡುವಾಗ A to Z ಚಾಪೆ. ಏನ್ ಮಾಡಬೇಕು? ತುಂಬಾ ಜನ ಕೇಳಿದ್ರು ನನ್ನ, ಏನ್ ಮಾಡಬೇಕು? ಪರಿಹಾರ ಏನು? ಪವಮಾನ ಹೋಮ. ನಮಗೆ ನಮ್ಮ ಕೆಲಸವನ್ನು ಮಾಡುವ ತಾಕತ್ತುಂಟ? ಬದುಕೋಣ. ಮಾಡ್ಲಿಕ್ಕೆ ತಾಕತ್ತಿಲ್ವಾ? ಶಾಸ್ತ್ರಕಾರರು ಆತ್ಮಹತ್ಯೆ ಲೇಸು ಅಂತ ಪ್ರಾಯಶಃ ಬಹಳಷ್ಟು ಅದೇ ಅಂತ ಸಂದರ್ಭದಲ್ಲಿ ಜಪ ನಮ್ಮ ಅನುಷ್ಠಾನ ಮಾಡ್ಲಿಕ್ಕೆ ಆಗುವುದಿಲ್ಲ, ಜಪ ದೇವರ ಪೂಜೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೂ ಜೀವ ಹೋಗಿಲ್ಲ, ಚಾಪೆಯಲ್ಲಿ ಇದ್ದೇವಲ್ಲ, ಆವಾಗ ಒಂದು ಪವಮಾನ ಹೋಮ ನಮ್ಗೇನೋ ತೋರುತ್ತೆ, ಇವರು ಪವಮಾನ ಹೋಮ ಮಾಡಿಯೇ ಕೊಂದ್ರು ಕಾಣುತ್ತೆ. ನನ್ನ ಗುರುಗಳಿಗೆ ನಾನು ಹಾಗೆ ಅಂದ್ರೆ ನೀವೇ ಕೊಂದಿರಾ ಅಂತ ಕೇಳಿದ್ರು. ಅವರು ಜಪ ದೇವರ ಪೂಜೆ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪ್ರಾರಬ್ಧ ಯಾರನ್ನೂ ಬಿಡೋಲ್ಲ, ಬಿಡಿ. ಜಪ ದೇವರ ಪೂಜೆ ಮಾಡುವ ಪರಿಸ್ಥಿತಿಯಲ್ಲಿ ಆದ್ರೂ ಒಳಗಿನಿಂದ ಪ್ರಾಣ ಶಕ್ತಿ ಇನ್ನೂ ಪ್ರಾಣ ಇನ್ನೂ ಇತ್ತು. ಏನ್ ಮಾಡೋದು? ರಾಮಚಂದ್ರ ಕಾಡಲ್ಲಿ ಸಂಚಾರ ಮಾಡ್ತಾ ಇರುವಾಗ ಒಬ್ಬ ಋಷಿ, ಶರಭಂಗ ಎನ್ನತಕ್ಕಂಥ ಒಬ್ಬ ಋಷಿ ರಾಮಚಂದ್ರ ಬರುವ ತನಕ ಕಾದ. ರಾಮಚಂದ್ರ ಬಂದ ಕೂಡಲೇ ಅವನನ್ನು ಪೂಜೆ ಮಾಡಿದ. ಅವನ ಎದುರಲ್ಲೇ ತನ್ನ ಅಗ್ನಿ ಉಂಟಲ್ಲ, ಅಗ್ನಿಯಲ್ಲಿ ಅಗ್ನಿಗೆ ಹಾರಿದ, ಆತ್ಮಹತ್ಯೆ ಮಾಡಿಕೊಂಡ. ಸರಿಯೋ ತಪ್ಪು ಅಲ್ಲೇ ತೀರ್ಮಾನ ಕೊಟ್ಟರು ಆಚಾರ್ಯ ಮಧ್ವರು. ಅವನಿಗೆ ತನ್ನ ದೈನಂದಿನ ಜಪ ದೇವರ ಪೂಜೆ ಮಾಡುವಷ್ಟು ಶಕ್ತಿ ಇರಲಿಲ್ಲ ಅಂತ. ಆದ್ರಿಂದ ಆತ್ಮಹತ್ಯೆ. ಅದನ್ನು ಆತ್ಮಹತ್ಯೆ ಅಂತ ಶಾಸ್ತ್ರಕಾರರು ಹೇಳಿಲ್ಲ, ಅದನ್ನು ಪಾಪದ ಪಟ್ಟಿಯಲ್ಲಿ ಶಾಸ್ತ್ರಕಾರರು ಸೇರಿಸಿದೆ. ನಾನು ಪವಮಾನ ಹೋಮ ಮಾಡಿಸಿದೆ. ನನ್ನ ಒಳ್ಳೆ ತಿಳಿದಂತಹ ವ್ಯಕ್ತಿಯನ್ನು ಕರೆದು ಪವಮಾನ ಹೋಮ ಮಾಡಿ ಒಂದು ವಾರದಲ್ಲಿ ಆಂಜನೇಯ ಮುಖ್ಯ ಪ್ರಾಣ ನನ್ನ ಗುರುಗಳನ್ನು ಕರ್ಕೊಂಡು, ಅಂದ್ರೆ ಗುರುಗಳನ್ನು ಕೊಂದ ದೋಷ ಇಲ್ಲ, ಕೊಂದದ್ದಲ್ಲ, ಪ್ರಾಣದೇವರು ಕರ್ಕೊಂಡು ಹೋದ. ಅಂದ್ರೆ ಏನಿದು? ಇದೆಲ್ಲ ಧರ್ಮ ಸೂಕ್ಷ್ಮ ಅಂತ ಕರೀತಾರೆ. ಸದ್ಯಗ ಅಶ್ವತ್ಥಾಮಾಚಾರ್ಯರಿಗೆ ಬದುಕುವ ಅಧಿಕಾರ ಉಂಟಲ್ಲ, ಆದ್ರಿಂದ ಏನ್ ಮಾಡಿ ಓಡಿಸಿಕೊಂಡು ಬಂದಾಗ ಸಾಧ್ಯನೇ ಆಗಿಲ್ಲ. ತಿರುಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಇಷ್ಟು ಕತೆ ನಮಗೆಲ್ಲ ತಿಳಿದದ್ದೇ ತಾನೆ. ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಅರ್ಜುನ ಬ್ರಹ್ಮಾಸ್ತ್ರ ದಾಹವನ್ನು ತಡೆಯಲಿಕ್ಕಾಗದ ಅಶ್ವತ್ಥಾಮನಿಂದ ಬಂದದ್ದು. ತಡೀಲಿಕ್ಕಾಗದೆ ಕೃಷ್ಣನ ಹತ್ರ ಹೇಳುವ ಮಾತು, ಕೃಷ್ಣನನ್ನು ತುಂಬಾ ಶಬ್ದಗಳಿಂದ ಸಂಬೋಧನೆ ಮಾಡ್ತಾನೆ. ಸಾಮಾನ್ಯವಾಗಿ ತುಂಬಾ ಸಂಕಷ್ಟಕ್ಕೀಡಾದಾಗ ದೇವರನ್ನು ನಾನಾ ಶಬ್ದಗಳಿಂದ ಹೊಗಳುವುದು ನಿಮ್ಮೆಲ್ಲರ ಸಹಜ. ಏನು ಹೊಗಳ್ತಾನೆ? ತ್ವಂ ಆದ್ಯಃ ಪುರುಷಃ ಸಾಕ್ಷಾತ್ ಈಶ್ವರಃ ಪ್ರಕೃತೇಃ ಪರಃ ಮಾಯಾಂ ವಿದಸ್ಯ ಚಿಚ್ಚಕ್ಯ ಕೈವಲ್ಯೇ ಸ್ಥಿತ ಆತ್ಮನಿ. ಕೃಷ್ಣ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿರತಕ್ಕಂಥ ಅಸ್ತ್ರ ಇದೊಂದು ಬೆಂಕಿ, ಅಶ್ವತ್ಥಾಮಾಚಾರ್ಯರಿಂದ ಬಂದಿರತಕ್ಕಂತಹ ಬೆಂಕಿ. ನಿನಗೆ ಏನು ಮಾಡೋಲ್ಲ, ಆದ್ರೆ ನನಗೆ ತಡ್ಕೊಳ್ಳಿಕ್ಕಾಗೋಲ್ಲ. ಯದ್ಯಪಿ ಕೃಷ್ಣ ಮತ್ತೆ ಅರ್ಜುನ ಇಬ್ಬರು ಒಂದೇ ರಥದಲ್ಲಿದ್ದಾರೆ. ಕೃಷ್ಣ ಮತ್ತೆ ಅರ್ಜುನ ಒಂದೇ ರಥದಲ್ಲಿದ್ದಾರೆ. ಕೃಷ್ಣ ಮತ್ತೆ ಅರ್ಜುನ, ನಾವೆಲ್ಲ ಅರ್ಜುನರು, ಒಳಗೆ ಕೃಷ್ಣ. ಶರೀರ ಎನ್ನುವುದು ರಥ. ಎಂತ ಚಿಂತನೆ ಅಲ್ವೋ? ಗಾಳಿ ರೂಪದಲ್ಲಿ ಧ್ವಜ ಆಂಜನೇಯ. ನಾವೆಲ್ಲ ಅರ್ಜುನರು, ನಮಗೆ ವಿಹಿತವಾದ ಕೆಲಸವನ್ನು ಮಾಡುವವರು ನಾವೆಲ್ಲ. ಹಾಗಾದ್ರೆ ಬೆಳಿಗ್ಗೆ ಎದ್ದು ಚಾಪೆಯಲ್ಲಿ ಕೂತ ಕೂಡಲೇ ಏನು ಚಿಂತನೆ ಮಾಡುವುದು? ಪ್ರಾತಃ ಕಾಲದಳೆದ್ದು ಪಾರ್ಥ ಸಾರಥಿ ಎನ್ನಲು ಯಾರು ಕೇಳಿದ್ರು? ಪಾರ್ಥ ಸಾರಥಿ ಯಾಕೆ ಎಣಿಸ್ಬೇಕು? ರಾಮ 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 ಅಂತ ಹೇಳಬಾರ್ದು. ಇಲ್ಲ, ಪಾರ್ಥ ಸಾರಥಿ ಅಂತ ಎಣಿಸ್ಬೇಕು ಪ್ರಾತಃ ಕಾಲದಲ್ಲಿ. ಅದಕ್ಕೆ ಯಾರು ಯಾಕೆ ಅಂತ ಕೇಳಿದಕ್ಕೆ ಮತ್ತೊಬ್ರು ಯಾರೋ ಅಂದ್ರು, ಅದು ಪಕಾರ ಬರುತ್ತೆ, ಪ್ರಾಸ ಉಂಟು. ಅದಕ್ಕೆ ಗ್ರಹಚಾರ ಏನು ಪ್ರಾಸ?
ಪ್ರಾಸ ಕಾಡುವುದು ಹಾಡುವುದಲ್ಲ, ಆಡಿದಾಗ ಪ್ರಾಸ ಬರಬೇಕಷ್ಟೇ. ಪ್ರಾಸ ಅಂದ್ರೆ ಅಕ್ಷರವು ಬಂದ ಅಕ್ಷರಗಳು ಪ್ರಾತಃ ಕಾಲ, ಪಾರ್ಥ ಸಾರಥಿ ಅಂತೆಲ್ಲ ಬಂತು ಅಲ್ವೋ. ಯಾಕೆ ಪಾರ್ಥ ಸಾರಥಿ ನೆನೆಸುವುದು ಯಾಕೆ? ಶರೀರಂ ಪ್ರಥಮೇವಚ, ಒಳಗಿರತಕ್ಕಂಥ ನಾನು ಅರ್ಜುನನಾಗಿ ಕೂತಿದ್ದೇನೆ. ಈ ದಿವಸದಲ್ಲಿ ಮಾಡಬೇಕಾಗಿರತಕ್ಕಂಥ ಯುದ್ಧ ತುಂಬಾ ಉಂಟು. ಇವತ್ತಿನ ಯುದ್ಧ ದಿವಸ ಯುದ್ಧವೇ ತಾನೆ, ಮತ್ತೆಂತ? ಯಾರ್ಯಾರಿಗೆ ಯುದ್ಧ? ಯಾರು ಕೌರವರು ಯಾರು ಪಾಂಡವರು ಅಂತ ಗೊತ್ತಿಲ್ಲ. ಅಂತೂ ಒಬ್ರು ಕೌರವರು ಒಬ್ರು ಪಾಂಡವರು. ಯುದ್ಧ ಸಾಯೋದು ಯಾರು? ಸಾಯುದು ಸೈನಿಕರಂದ್ರೆ ಯಾರು? ಮಕ್ಕಳು. ಅದೇ ಬಂದ ಗಂಡ ಹೆಂಡರ ಜಗಳದಲ್ಲಿ ಬಡವ ಕಲಹ ಗಂಡ ಹೆಂಡರ ಮಕ್ಕಳಿಗೆ ಶಾಲೆ ಹೋದ್ರು ಕೂಡ ಮತ್ತೆ ಬಿಡಿಸುತ್ತೆ. ಏನೋ ಇಂತಹ ಪ್ರಸಂಗಗಳು ನಡೀತಾ ಇರ್ತದೆ ಅಂತ. ಹಾಗಾದ್ರೆ ಏನು? ಬೆಳಗ್ಗೆ ಎದ್ದುಕೊಂಡು ಪಾರ್ಥ ಸಾರಥಿ ಅಂತ ಎಣಿಸೋಣ, ಶರೀರವನ್ನು ರಥ ಅಂತ ಎಣಿಸೋಣ, ಶ್ವಾಸೋಚ್ಛ್ವಾಸ ಮುಖ್ಯ ಪ್ರಾಣ ಧ್ವಜ ಅಂತ ಎಣಿಸೋಣ, ಒಳಗೆ ಕೂತಿರತಕ್ಕಂಥ ನಾನು ಅರ್ಜುನ ಅಂತ ಭಾವಿಸೋಣ, ಸಾರಥ್ಯ ಕೃಷ್ಣನ ಕೈಯಲ್ಲಿ ಉಂಟು ಅಂತ ತಿಳಿಯೋಣ. ಆದ್ರಿಂದ ಪ್ರಾತಃ ಕಾಲದಲ್ಲಿ ಎದ್ದು ಪಾರ್ಥ ಸಾರಥಿ ಎನ್ನಲು ಅಂತ ಶಾಸ್ತ್ರಕಾರರು ದಾಸರು ಆ ರೀತಿ ಹಾಡಿದ್ರಲ್ಲ. ಕೃಷ್ಣ ಕೂತಿದ್ದಾನೆ, ಆ ರಥದಲ್ಲಿ ಕೃಷ್ಣ ಕೂತಿದ್ದಾನೆ. ಅರ್ಜುನ ಕೃಷ್ಣನಿಗಂತಾನೆ, ನೀನು ಕೈವಲ್ಯ, ನೀನು ಕೇವಲ ಅಂದ್ರೆ ನಾವು ಕೇವಲ ಶಬ್ದ ತುಂಬಾ ಕಡೆ ಉಪಯೋಗ ಮಾಡ್ತೇವಲ್ಲ, ಜಾಸ್ತಿ ಇಲ್ಲ ಅಂತ. ಕೇವಲ ಬೇರೆ ಯಾವುದೂ ಇಲ್ಲ ಅಂತ ಕೇವಲ ಅಂದ್ರೆ. ರಥ ಬೀದಿಯಲ್ಲಿ ಒಂದು ಸುತ್ತು ಬನ್ನಿ, ನಮ್ಮ ಮಠದ ಎದುರಿಗೆ ಬನ್ನಿ, ಅವಾಗ ಬೊಬ್ಬೆ ಹಾಕ್ತಾ ಇರ್ತಾರೆ. ಕೇವಲ 10 ರೂಪಾಯಿ ಮಾತ್ರ, ಕೇವಲ 10 ರೂಪಾಯಿ ಮಾತ್ರ, ಕೇವಲ 10 ರೂಪಾಯಿ ಮಾತ್ರ ಅಂತ. ನನಗೀಗ ಸ್ವಪ್ನದಲ್ಲಿಯೂ ಅದೇ ಬರೋದು. ಇರ್ಲಿ ಒಳ್ಳೆ ಕೆಲಸ. ಗಣಪತಿಯ ಉತ್ಸವ ಮಾಡ್ತಾ ಇದ್ದಾರೆ, ಒಳ್ಳೆಯ ಕೆಲಸ. ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಸಾರ್ವಜನಿಕವಾಗಿ ಹಂಚುತ್ತಾ ಇದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೌದು, ಏನ್ ಮಾಡೋಣ, ಅದಕ್ಕಾಗಿ ಸ್ವಲ್ಪ ನಾವು ಕೂಡ ಎಲ್ಲ ಕಿವಿ ಇದನ್ನೆಲ್ಲ ತ್ಯಾಗ ಮಾಡುವುದು ಸಹಜ. ಎಲ್ಲರೂ ಕೂಡ ತ್ಯಾಗ ಮಾಡಬೇಕಾಗುತ್ತೆ. ಅಲ್ಲಿ ಎದ್ದಪೇ ಶಬ್ದ ಪ್ರಯೋಗ ಅವರಿಗೂ ಗೊತ್ತಿಲ್ಲ, ಅದರಿಂದ ಮಾಡ್ತಾರೆ. ಕೇವಲ 10 ರೂಪಾಯಿ ಇಷ್ಟೇ ಸಾಕು, ಅಥವಾ 10 ರೂಪಾಯಿ ಮಾತ್ರ ಇಷ್ಟೇ ಸಾಕು. ಕೇವಲ 10 ರೂಪಾಯಿ ಮಾತ್ರ ಅಂತ ಎರಡೆರಡು ಯಾಕೆ? ಫುಟ್ಬಾಲ್ ಚೆಂಡ ಮೊದಲು ಕೇವಲ ಅಂತ ಉಂಟು, ಆಮೇಲೆ ಮಾತ್ರ ಅಂತ ಉಂಟು, ಎರಡೆರಡು ಬೇಕಿಲ್ಲ. ಅದ್ರ ಗೊತ್ತಿಲ್ಲ ಏನರ್ಥ. ಅಲ್ಲಿ ಕೇವಲ ಶಬ್ದಕ್ಕೆ ಏನರ್ಥ? 10 ರೂಪಾಯಿ, ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಅಂತ ಅರ್ಥ ತಾನೆ. ಅದೇ ರೀತಿ ಭಗವಾನ್ ಕೃಷ್ಣ ನೀನು ಕೇವಲ ಅಂದ್ರೆ ಏನರ್ಥ? ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಅಶ್ವತ್ಥಾಮಾಚಾರ್ಯ ಅಸ್ತ್ರ ಬಂತು, ನೀನೇನು ಕುಗ್ಗಲಿಲ್ಲ. ಮತ್ತೆ ಪಾಂಡವರಿಗೆ ಜಯ ಆಯಿತು, ನೀನೇನು ಹಿಗ್ಲಿಲ್ಲ. ಕೇವಲ ಹೇಗೆ ಇರಬೇಕು ಹಾಗೆ ಅದೇ ರೀತಿ ಇರುವವ. ಯಾವುದೇ ರೀತಿಯಾದ ಮಿಶ್ರಣ ಬೇರೆ ಯಾವುದು ನಿನ್ನಲ್ಲಿ ಇಲ್ಲ ಕೃಷ್ಣ. ಆದ್ದರಿಂದ ನೀನು ದಕ್ಕಿಸಿಕೊಳ್ತೀಯ. ಕೈವಲ್ಯ ಆತ್ಮನ. ಅದರಿಂದಲೇ ಅಂದರು ಹಿರಿಯರು ದೇವರನ್ನು ಕೇವಲ 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 ಅಂತ ಚಿಂತೆ. ಅದೇ ಅಲ್ಲಿಂದಲೇ ಬಂದದ್ದು. ಅವರದ್ದು ಕೂಡ ಮಧ್ವರದ್ದೇ ಸಂಪ್ರದಾಯ ಚೆನ್ನಾಗಿ ಕೈವಲ್ಯ ಮಠಾಧೀಶರು. ಈಗ ಅರ್ಥ ಆಯ್ತಲ್ಲ, ಕೇವಲ ಕೈವಲ್ಯ ಅಂದ್ರೆ ಏನಂತ ಈಗ ಅರ್ಥ ಆಯ್ತಲ್ಲ. ಇಷ್ಟ ತನಕ ನಾವು ಹೇಳ್ತಿದ್ದೆವು ಕೈವಲ್ಯ ಮಠಾಧೀಶರು, ಕಾಶಿ ಮಠಾಧೀಶರು ಇಷ್ಟೇ ಹೇಳ್ತಿದ್ದೆವು. ಕೈವಲ್ಯ ಇದರಂತೆ ಆದಿಶಂಕರಾಚಾರ್ಯ ಅಂತಿದ್ದಂತೆ. ಆದಿ ಅಂದ್ರೆ ಏನು ಯಾರಿಗೂ ಗೊತ್ತು? ಆದಿಶಂಕರಾಚಾರ್ಯ ಅಂತ ಹೇಳ್ತಾರೆ. ಅದು ಹೇಳುವ ಅವ್ರ ಶಿಷ್ಯವರ್ಗಕ್ಕೂ ಗೊತ್ತುಂಟೋ ಇಲ್ವೋ ಆದಿಶಂಕರಾಚಾರ್ಯ ಅಂತ. ಅದೇ ರೀತಿ ನಮಗೂ ಶಿಷ್ಯವರ್ಗಕ್ಕೂ ಕೈವಲ್ಯ ಮಠಾಧೀಶರು ಅಂತ ಹೇಳ್ತೇವೆ, ಶಿಷ್ಯವರ್ಗಕ್ಕೂ ಗೊತ್ತುಂಟೋ ಇಲ್ವೋ ಕೈವಲ್ಯ ಅಂದ್ರೆ ಏನು ಅಂತ ಹೇಳಿ. ಈಗ ಅರ್ಥ ಆಯ್ತಲ್ಲ. ಕೇವಲ ಅಂತ ಹೇಳಿ ಭಗವಂತನಿಗೆ ಸಂಬಂಧ. ಹಾಗಾದ್ರೆ ಭಗವಂತನಿಗೆ ಸಂಬಂಧಪಟ್ಟ ಮಠ, ಅದರ ಈಶ್ವರ, ಒಟ್ಟಿಗೆ ಕೈವಲ್ಯ ಮಠಾಧೀಶ್ವರ ಅಂತ ಅದಕ್ಕರ್ಥ. ಏನಾದ್ರು ಬಹುಮಾನ ಕೊಡಿದ್ರೆ ಕೊಂಡ್ರೆ ನನ್ ಕೊಡಿ. ಹಾಗಾದ್ರೆ ಭಗವಂತನಿಗೆ ಏನು ಹೆಸರು? ಕೇವಲ ಅಂತ ಅರ್ಜುನ ಅಂತ ಇದ್ದಾನೆ. ನೀನು ಕೇವಲ, ನಿನಗೆ ಎಂಥ ಪ್ರಸಂಗ ಬಂದರೂ ಕೂಡ ನಿನ್ನಲ್ಲಿ ಏರುಪೇರು ಆಗೋಲ್ಲ ಕೃಷ್ಣ. ನೀನು ಆದ್ಯ. ಈ ಬ್ರಹ್ಮ ಅಸ್ತ್ರ ಉಂಟಲ್ಲ, ಬ್ರಹ್ಮ ಇದ್ದಾನಲ್ಲ, ಬ್ರಹ್ಮನಿಗೆ ಸಂಬಂಧಪಟ್ಟ ಮಂತ್ರ ಉಂಟಲ್ಲ, ಈ ಅಶ್ವತ್ಥಾಮ ಇದ್ದಾನಲ್ಲ, ಇವರೆಲ್ಲ ಹುಟ್ಟುವುದಕ್ಕಿಂತ ಮೊದಲೇ ನೀನಿದ್ದವ. ಆದ್ರಿಂದ ಇವರೆಲ್ಲ ಜಾತಕ ನಿನಗೆ ಗೊತ್ತುಂಟು. ನೀನು ಆದ್ಯ, ನೀನು ಪುರುಷ, ಯಾರಿಗೆ ಏನೇ ಆಗಲಿ ನೀನು ಮಾತ್ರ ಈ ರಥದಲ್ಲಿ ಪುರಿಷೇತೆ ಇತಿ ಪುರುಷ, ಆರಾಮವಾಗಿ ಮಲಗಿಕೊಳ್ಳುವ ಕೃಷ್ಣ. ಆದ್ರಿಂದ ನಿನ್ನ ಜೊತೆಗೆ ನಾನಿದ್ದೇನೆ, ನಾನೀಗ ಅಸ್ತ್ರವನ್ನು ಅನುಭವಿಸ್ತಾ ಇದ್ದೇನೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದಾಗ ಮಾಡೋದೇನೋ ನೀನು ಕೂಡ ಬಿಡು.
ನಿಕೃತಿ ಪ್ರಯೋಗ ಮಾಡು ನೀನು ಕೂಡ ಅಂತಂದಾಗ ಅರ್ಜುನನು ಕೂಡ ಪ್ರಯೋಗ ಮಾಡಿದ. 2 ಬಾಣಗಳು ಮೇಲೆ ಮೇಲೆ ಸೇರಿ ಇದ್ದಾವೆ. ಇದಾಗಬೇಕಾದ್ರೆ ಮೊದಲು ಅರ್ಜುನ ತಾನು ದ್ರೌಪದಿಗೆ ಮಾತು ಕೊಟ್ಟು ಬಂದಿದ್ದ. ದ್ರೌಪದಿ ಅಳಬೇಡ, ಅಶ್ವತ್ಥಾಮ ತಾನೇ ಸಂಹಾರ ಮಾಡಿದ್ದು. ಅಶ್ವತ್ಥಾಮನನ್ನು ಕಟ್ಟಿ ತಂದು ನನ್ನ ಪಾದ ಬುಡಕ ಅವನ ತಲೆಯನ್ನು ನಿನ್ನ ಪಾದ ಕಟ್ಟುತ್ತೇನೆ, ಕಟ್ಟಿಯವನ ತಲೆಯನ್ನು ನಿನ್ನ ಪಾದ ಬುಡಕ ಹಾಕ್ತೇನೆ, ಅಳಬೇಡ ಅಂತ ದ್ರೌಪದಿಗೆ ಸಮಾಧಾನ ಮಾಡಿ ಹೊರಟಿರತಕ್ಕಂತಹ ಅರ್ಜುನ ಅಶ್ವತ್ಥಾಮಾಚಾರ್ಯರು ಅರ್ಜುನನಿಗೆ ಯುದ್ಧ ಆಯಿತು. ಅಲ್ಲಿ ಅಶ್ವತ್ಥಾಮಾಚಾರ್ಯರನ್ನು ಅರ್ಜುನ ಕಟ್ಟಿದ. ಬದ್ಧ್ವಾ ತತಃ ಆಸಾದ್ಯ ತರಸ ದಾರುಣಂ ಗೌತಮೀ ಸುತಂ ಬಬಂಧ ಅಮರ್ಷ ತಾಮ್ರಾಕ್ಷ ಪಶುಂ ರಶನಯ ಯಥ. ಪಶುವನ್ನು ಹಗ್ಗದಿಂದ ಕಟ್ಟುವಂತೆ ಅರ್ಜುನ ಅಶ್ವತ್ಥಾಮರನ್ನು ಹಗ್ಗದಿಂದ ಕಟ್ಟಿ ದ್ರೌಪದಿ ಬಳಿಗೆ ಎಳ್ಕೊಂಡು ಬರ್ತಾ ಇದ್ದಾನೆ. ಏನು ಅಶ್ವತ್ಥಾಮಾಚಾರ್ಯರು ಎಲ್ಲಿ ಅರ್ಜುನ ತಾಕತ್ತು ಬಂದದ್ದು ಒಂದೇ ಕಾರಣ, ಜೊತೆಯಲ್ಲಿ ಕೃಷ್ಣ ಇದ್ದದ್ದಕ್ಕೆ. ಅಲ್ಲ ಅಶ್ವತ್ಥಾಮಾಚಾರ್ಯರನ್ನು ಕಟ್ಟುವುದು ಸರಿ ಅಂತ ಯಾಕೆ ಗೊತ್ತಾ? ಪುರುಷ ಸೂಕ್ತನೇ ಅಶ್ವತ್ಥಾಮಾಚಾರ್ಯರನ್ನು ಕಟ್ಟಿದೆ ಅಂತಾರೆ. ಪುರುಷ ಸೂಕ್ತ ನಿತ್ಯ ಹೇಳ್ತೇವಲ್ಲ, ದೇವ ಯಜ್ಞಂ ತನ್ವಾನ ಅಬದ್ನನ್ ಪುರುಷಂ ಪಶು ದೇವಾಹ. ನಾವು ನಿತ್ಯ ಪುರುಷ ಸೂಕ್ತ ಹೇಳ್ತೇವೆ. ನಿತ್ಯ ಪುರುಷ ಸೂಕ್ತ ಮತ್ತೆ ಶ್ರೀ ಸೂಕ್ತ ಹೇಳಿ ದೇವರಿಗೆ ಪೂಜೆ ಮಾಡಬೇಕಂತೆ. ತುಂಬಾ ಸಂತೋಷ ಅಂತ. ಯಾಕೆ? ಇಡೀ ದೇವರ ನಖಶಿಖಾಂತ ವರ್ಣನೆ ಮಾಡಿ ಅಧಿಕಾರಿಗಳು ಮಾತ್ರ, ಎಲ್ಲರೂ ಅಲ್ಲ. ನಿತ್ಯ ಪುರುಷ ಸೂಕ್ತ ಅಲ್ಲ, ಅಷ್ಟು ಹೇಳಲಿಕ್ಕೆ ಪುರುಷೋತಿಲ್ವೋ. ಮೊದಲಿನ ಒಂದು ರಿಕ್, ಕೊನೆಯ ಒಂದು ರಿಕ್ ಹೇಳಿದ್ರು ಸಾಕು. ಶ್ರೀ ಸೂಕ್ತದಲ್ಲಿ ಮೊದಲಿನ ಒಂದು ರಿಕ್, ಕೊನೆಯ ಒಂದು ರಿಕ್ ಹೇಳಿದ್ರು ಸಾಕು. ಅಂತೂ ಎರಡನ್ನೂ ಕೂಡ ನಿತ್ಯ ಹೇಳಿ. ಯಾಕೆ? ಇಡೀ ಪುರುಷ ಸೂಕ್ತದಲ್ಲಿ ಭಗವಂತ ಒಬ್ಬನೇ ಪ್ರತಿಪಾದ್ಯ. ಬೇರೆ ಸೂಕ್ತಗಳ ಇಂದ್ರ ಸೂಕ್ತ, ಚಂದ್ರ ಸೂಕ್ತ, ವರ್ಣ ಸೂಕ್ತ ಅಂತೆಲ್ಲ ಉಂಟು. ಅದರಲ್ಲಿ ಇಂದ್ರ ಚಂದ್ರಾದಿಗಳು ಪ್ರತಿಪಾದ್ಯರಾಗುವುದುಂಟು. ಪುರುಷ ಸೂಕ್ತ ಇನ್ನೊಬ್ಬರನ್ನು ಹೇಳುವುದೇ ಇಲ್ಲ, ದೇವರನ್ನು ಮಾತ್ರ. ಆದ್ರಿಂದ ದೇವರಿಗೆ ತುಂಬಾ ಸಂತೋಷ ಅಂತೆ. ಅಂತಹ ಪುರುಷ ಸೂಕ್ತದಲ್ಲಿ ಏನ್ ಹೇಳ್ತಾರೆ? ದೇವಾಹ ಯಜ್ಞಂ ತನ್ವಾನಃ. ದೇವತೆಗಳನ್ನು ಯಜ್ಞ ಮಾಡಬೇಕು ಅಂತ ಹೊರಟವರಾಗಿ ಆ ಯಜ್ಞಕ್ಕೆ ಆಹುತಿ ಕೊಡ್ಲಿಕ್ಕೆ ಅಬದ್ನನ್ ಪುರುಷಂ ಪಶುಂ. ಒಂದು ಪುರುಷನೆನ್ನತಕ್ಕಂಥ ಪಶುವನ್ನು ಪಶುವನ್ನಾಗಿ ಅಬದ್ನನ್. ಒಂದು ಕಂಬ ಉಂಟು ಯಜ್ಞ ಸ್ಥಳದಲ್ಲಿ, ಒಂದು ಕಂಬ ಇರುತ್ತೆ, ಯಜ್ಞ ಮಂಟಪ ಇರುತ್ತೆ, ಅಲ್ಲಿ ಒಂದು ಕಂಬ ಇರುತ್ತೆ. ಕಂಬಕ್ಕೆ ಯೂಪ ಅಂತ ಕರೀತಾರೆ. ಆ ಕಂಬ ಇರುವುದು ಯಾಕೆ ಅಂದ್ರೆ ಪಶುವನ್ನು ಕಟ್ಟುವುದಕ್ಕೋಸ್ಕರ. ಆಹುತಿ ಕೊಡ್ಲಿಕ್ಕಿದ್ದ ಪಶುವನ್ನು ಸಂಸ್ಕೃತವನ್ನಾಡಿ ಮಾಡಿ ಆ ಕಂಬಕ್ಕೆ ಕಟ್ತಾರೆ, ಮತ್ತೆ ಅದನ್ನು ಆಹುತಿ ಕೊಡ್ತಾರೆ. ಈಗ ಅಂತ ಯಜ್ಞ ಇಲ್ಲ, ನೇರವಾಗಿ ಪಶುವನ್ನೇ ಆಹುತಿ ಕೊಟ್ಟು ನಡೆಯುವ ಯಜ್ಞ ಈಗ ಬ್ರಾಹ್ಮಣರು ಮಾಡೋಲ್ಲ. ಆಡು ಅಜ ಕಡಿದು ಅಶ್ವಮೇಧ ಅಜಮೇಧ ಇದನ್ನೆಲ್ಲ ಕಡಿದು ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ರು. ಅದರ ಹೃದಯ ಗುಂಡಿಗೆಯನ್ನು ತೆಗೆದು ಹೋಮ ಮಾಡಿ ಪ್ರಸಾದ ರೂಪೇಣ ಸ್ವೀಕಾರ ಮಾಡ್ತಾ ಇದ್ರು. ಯಾರು? ಬ್ರಾಹ್ಮಣರು ಮಾಂಸ ತಿಂತಿದ್ರು. ಯಾಕೆ? ಜೀರ್ಣಿಸಿಕೊಳ್ಳುವ ತಾಕತ್ತು. ಆಮೇಲೆ ನಿಷೇಧ ಮಾಡಿದ್ಮೇಲೆ ಕೂಡ ಇಷ್ಟ ತಿಂತೇವೆ ಅಂತ ನೀವು ಅಪ್ಪಣೆ ಕೊಟ್ಟಿದ್ರೆ ಗ್ರಹಚಾರ ಬೇರೆಯವರಿಗೆ ಇರುತ್ತೇ ಇರಲಿಲ್ವ? ಪೂರ್ತಿ ನಿಷೇಧವನ್ನೇ ಮಾಡಿದ್ರು, ತಿನ್ನಬಾರದು ಅಂತ ಕಡ್ಡಾಯ ಮಾಡಿ ಶಾಸ್ತ್ರಕಾರ. ಅದರ ಒಪ್ಪೆ ಹೃದಯ ಗುಂಡಿಗೆ ಅಂತ ಅದನ್ನು ಆಹುತಿ ಕೊಡ್ತಾ ಇದ್ರು ಅಲ್ವಾ? ಹಾಗಾದ್ರೆ ಆಹುತಿ ಕೊಡ. ಮತ್ತೆ ಈಗ ಯಜ್ಞ ಮಾಡುವಾಗ ಏನು ಆಹುತಿ ಕೊಡುವುದು? ಅದೇ ರೀತಿಯಲ್ಲಿ ಹಿಟ್ಟು ಉಂಟಲ್ಲ, ಹಿಟ್ಟಿನಿಂದ ಆಡನ್ನು ತಯಾರು ಮಾಡಿ, ಹಿಟ್ಟಿನಿಂದಲೇ ತಯಾರು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ನಾವು ದೇವರಿಗೆ ವಿಗ್ರಹಕ್ಕೆ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದೇ ರೀತಿಯಲ್ಲಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ಆಹುತಿ ಕೊಟ್ಟು ಪ್ರಸಾದ ರೂಪದಲ್ಲಿ ಸೇವಿಸುವುದಕ್ಕೆ ಶಾಸ್ತ್ರಕಾರ ಅನುಮತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅದನ್ನು ಕಟ್ಟಲಿಕ್ಕೆ ಒಂದು ಕಂಬ ಇರುತ್ತಲ್ಲ, ಅದೇ ರೀತಿಯಲ್ಲಿ ರುದ್ರದೇವರನ್ನು ಪಶುವನ್ನಾಗಿ ಮಾಡಿದ್ದಾರೆ ಪುರುಷ ಸೂಕ್ತದಲ್ಲಿ. ದೇವತೆಗಳು ಯಜ್ಞ ಮಾಡುವುದು, ಆಹುತಿ ಕೊಡಬೇಕು ಭಗವಂತನಿಗೆ. ಯಜ್ಞೇನ ಯಜ್ಞಂ ಅಯದಂತ ದೇವಾಹ ತಾನಿ ಧರ್ಮಾಣಿ. ಕೊನೆಯ ಯಜ್ಞೇನ ಯಜ್ಞಂ
ಯಜ್ಞೇನ ಅಂದ್ರೆ ಪಶುವಿನಿಂದ ಯಜ್ಞ ಭಗವಂತನನ್ನು ಅಯಜನ್ ಹೋಮಿಸಿ ಎಲ್ಲವನ್ನು ಯಜ್ಞ ಆಹುತಿ ಕೊಡುವ ದ್ರವ್ಯ ಯಜ್ಞ ಅಂತ ಹೆಸರು. ಆಹುತಿ ತೆಗೆದುಕೊಳ್ಳುವವನಿಗೂ ಯಜ್ಞ ಅಂತ ಹೆಸರು. ಆಹುತಿ ಕೊಡುವವರಿಗೂ ಯಜ್ಞ ಅಂತ ಹೆಸರು. ವೇದಿಕೆಗೂ ಯಜ್ಞ ಅಂತ ಹೆಸರು. ಯಜ್ಞೇನ ಯಜ್ಞಂ ಅಯಜಂತ ದೇವ ಎಲ್ಲವನ್ನು ಯಜ್ಞ ಶಬ್ದದಿಂದ ಯಾಕೆ ದೇವರಿಗೆ ಆ ಯಜ್ಞ ಅಂತ ಶಬ್ದ ಕೇಳಿಸಿಕೊಳ್ಳುವುದೇ ಒಂದು ತೃಪ್ತಿ. ಆದ್ರಿಂದ ಸಹಸ್ರನಾಮದ ಕೊನೆ ಆಗುವುದೇ ಯಜ್ಞ 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 ಶಬ್ದಗಳಿಂದಲೇ ತಾನೆ. ಯಜ್ಞ ಕೃತ್ ಯಜ್ಞ ಕೃತ್ ಯಜ್ಞ ಯಜ್ಞ ಭುಕ್ ಯಜ್ಞ ಸಾಧನ ಯಜ್ಞಾಂತ ಕೃತ ಯಜ್ಞ ಶಮನ್ನ ಅನ್ನಾದೇವತ. ಯಾಕೆ ಭೀಷ್ಮಾಚಾರ್ಯರಿಗೋಸ್ಕರ ಈ ಕೃಷ್ಣನು 975 980 ಕೃಷ್ಣ ಮೊದಲನೇ ನಾಮ ಕೇಳುವಾಗ ಹೇಗೆ ಕೂತಿದ್ದನೋ 8980 990 ಆಗುವಾಗ ಹಾಗೆ ಕೂತಿದ್ದಾನೆ. ಏನು ಬದಲಾವಣೆ ಕಾಣ್ತಾ ಇಲ್ಲ. ಕೊನೆಗೆ ಭೀಷ್ಮಾಚಾರ್ಯರಿಗೆ ತೋರಿ ಇವರಿಗೆ ಖುಷಿಯಾಗಬೇಕು ಅಂದ್ರೆ ಒಂದೇ ಶಬ್ದ ಇರುವುದು ಯಜ್ಞ ಬೃದ್ ಯಜ್ಞ ಕೃತ್ ಯಜ್ಞ ಯಜ್ಞ ಭುಕ್ ಯಜ್ಞ ಸಾಧನ ಯಜ್ಞಾಂತ ಯಜ್ಞ ಗುಹ್ಯಂ. ಒಂದೇ ಸವನ ಯಜ್ಞ 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 ಅಂತಂದಾಗ ಕೃಷ್ಣ ಸ್ವಲ್ಪ ಮುಖ ಅರಳಿಸಿದಂತೆ ಸ್ವಲ್ಪ ಬಾಯಿ ಬಿಟ್ಟ. ಆ ದೃಷ್ಟಿಯಿಂದ ಇಲ್ಲಿ ಆಹುತಿ ಕೊಡುವವರು ಯಜ್ಞ ತೆಗೆದುಕೊಳ್ಳುವವ ಯಜ್ಞ ವೇದಿಕೆ ಯಜ್ಞ ಆಹುತಿ ಯಜ್ಞ ಇದನ್ನೆಲ್ಲ ವ್ಯುತ್ಪತ್ತಿ ಅಂತ ಕರೀತಾರೆ. ಬೇರೆ ಬೇರೆ ಅರ್ಥದಲ್ಲಿ ಈ ಶಬ್ದವನ್ನು ಬಿಡಿಸಿದಾಗ ಎಲ್ಲ ಅದಕ್ಕೆ ಬೇಕಾದ ಅರ್ಥಗಳು ಬರ್ತವೆ. ಅದು ಪ್ರತ್ಯೇಕ. ಹಾಗಾದ್ರೆ ಅಬದ್ನನ್ ಪುರುಷಂ ಪಶುಂ ಪುರುಷ ಪಶು ಜಾತಂ ಅಗ್ರತಃ ಎಲ್ಲರಿಗಿಂತ ಮೊದಲು ಅದಕ್ಕಿಂತ ಮೊದಲು ಜಾತಂ ಅಗ್ರತಃ ಅಂತ ಬರುತ್ತೆ. ಎಲ್ಲರಿಗಿಂತ ಮೊದಲು ಹುಟ್ಟಿದ್ದು ಎಲ್ಲರಿಗಿಂತ ಅಂದ್ರೆ ಬ್ರಹ್ಮನಿಗಿಂತ ವಾಯುವಿಗಿಂತ ಅಂತ ಅರ್ಥ ಅಲ್ಲ. ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಹುಟ್ಟಿರತಕ್ಕಂತಹ ರುದ್ರದೇವರನ್ನು ಪಶುವನ್ನಾಡಿ ಮಾಡಿ ದೇವತೆಗಳು ಯಜ್ಞವನ್ನು ಮಾಡಿದರು. ಆ ಪಶುವನ್ನು ತಂದು ಯೂಪಕ್ಕೆ ಕಂಬಕ್ಕೆ ಕಟ್ಟಿದ್ದಾರೆ. ಹಾಗಾದ್ರೆ ರುದ್ರದೇವರು ಕಟ್ಟಿಸಿ ರುದ್ರದೇವರು ನಮಗೆ ಬಂಧಕರು ಸ್ವಯಂ ಬದ್ಧರು. ನಮಗೆ ಬಂಧಕರಲ್ಲೂ ರುದ್ರದೇವರು. ಬಂಧಕ ಭವಪಾಶೇನ ದೇವರನ್ನಂತೇವೆ. ಬಂಧಕ ಭವಪಾಶೇನ ಭವಪಾಶಾಚ ಮೋಚಕ ಅಂತಂತೇವೆ. ನಿಜವಾಗಿ ಮಾಡುವುದು ರುದ್ರದೇವರು. ಯಾಕೆ ಮನಸ್ಸಿಗೆ ನಿಯಾಮಕರು ರುದ್ರದೇವರು. ರುದ್ರದೇವರು ಎಂತವರು? ಅಹಂಕಾರ ತತ್ವದ ಅಭಿಮಾನ. ನಮ್ಮೊಳಗಿನಿಂದ ಅಹಂ 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 ಇರುತ್ತಲ್ಲ, ಸದಾ ಕಾಲ ಅಹಂ ಅಂತ ಬರ್ಲಿಕ್ಕೆ ಕಾರಣ ಯಾರು ಗೊತ್ತಾ? ರುದ್ರದೇವರು. ಎಷ್ಟರ ತನಕ ನೀವು ಒಳಗಿನಿಂದ ಅಹಂ ಅಂತ ಇರುತ್ತೋ ಅಷ್ಟರ ತನಕ ಬದುಕಿದ್ದೇವೆ ಅಂತ. ಅದಕ್ಕೆ ನಿತ್ಯ ರುದ್ರದೇವರ ಚಿಂತನೆ ಮಾಡಬೇಕು ಅಂತ. ಅದು ಅಹಂ ಎನ್ನುವುದು ಖಾರ ಆದಾಗ ಬಂಧಕ. ಅಹಂ ಎನ್ನುವುದು ಸಿಹಿಯಾಗಬೇಕಲ್ಲ, ಖಾರ ಆಗಬಾರ್ದಲ್ಲ. ಅಹಂ ಎನ್ನುವುದು ಖಾರ ಆದ್ರೆ ಏನಾಗುತ್ತೆ? ಅಹಂಕಾರ. ಅದೇನಾಗುತ್ತೆ? ಅಕ್ಕಪಕ್ಕದವರಿಗೆ ಕಹಿಯಾಗುತ್ತೆ. ಅಹಂ ಬೇಕು, ಸಿಹಿ ಆಗಿರಲಿ. ಆ ದೃಷ್ಟಿಯಲ್ಲಿ ಬಂಧಕರು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ರೂಪೇಣ ರುದ್ರದೇವರು ನಮಗೆ ಬಂಧಕರು. ಭಗವಂತ ಅವರನ್ನು ಬಂಧಿಸಿದ್ದಾರೆ. ದೇವತೆಗಳು ಮಾಡುವ ಯಜ್ಞದಲ್ಲಿ ಪುರುಷಂ ಪಶುಂ ಯಜ್ಞೇನ ಯಜ್ಞಂ ಅಯದತ್ತ. ಅಂತೂ ಬಂಧನಕ್ಕೆ ಅಲ್ಲಿ ಮೂಲ ರೂಪದಲ್ಲಿ ಒಳಗಾದ ರುದ್ರದೇವರು ಅವತಾರ ರೂಪದಲ್ಲಿಯೂ ಕೂಡ ಅರ್ಜುನ ದೇವತೆ. ಅವನಿಗೆ ಬೇಕಾದದ್ದು ಈಗ ಯಜ್ಞದ ಫಲ ಅರ್ಜುನನಿಗೆ ಬೇಕು. ಭಗವಂತ ಯಜ್ಞದ ಆಹುತಿ ತಗೊಳ್ಳಿಕ್ಕೆ ತಯಾರಾಗಿದ್ದಾನೆ. ಆಹುತಿ ಕೊಡುವಾಗ ಒಳ್ಳೆಯ ಆಹುತಿ ಕೊಡಬೇಕು, ಉತ್ತಮವಾದ ಆಹುತಿ ಕೊಡಬೇಕು. ಉತ್ತಮವಾದ ಆಹುತಿ ಅಂತಂದ್ರೆ ಮಹಾರುದ್ರದೇವರು. ಒಳ್ಳೆಯ ಯಾಕೆ ರುದ್ರದೇವರು ಎಷ್ಟು ಭಗವಂತನ ಭಕ್ತರೋ ಅಷ್ಟು ಭಕ್ತರು ಮತ್ತೆ ಯಾರೂ ಇಲ್ಲ. ಭಾರತಿ, ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮಿ ಇವರನ್ನು ಬಿಟ್ಟು ಬಿಡೋಣ. ನಂತರದಲ್ಲಿ ಬಂದ್ರೆ ರುದ್ರದೇವರಷ್ಟು ಭಕ್ತರು ಮತ್ತೊಬ್ಬರಿಲ್ಲ. ಯಾರು ಹೆಚ್ಚು ಭಕ್ತರು ಅವರು ಅಷ್ಟು ಉತ್ತಮ. ಅದರಿಂದ ರುದ್ರದೇವರು ಅಂತಂದ್ರೆ ಅವರಷ್ಟು ಉತ್ತಮವಾದ ಆಹುತಿ ಇನ್ನೊಂದಿಲ್ಲ. ಆದ್ರಿಂದಲೇ ಅಲ್ವೋ ನೋಡಿ ಅಲ್ಲಿ ರುದ್ರದೇವರನ್ನ ಆಹುತಿ ಅಂತ ಕೊಡುವುದಲ್ವೋ ದೇವತೆಗಳು. ನಿತ್ಯ ನಮ್ಮಲ್ಲಿ ಹೆಣ ಸುಡುವುದು ಕೂಡ ಅದೇ ಒಂದು ಆಹುತಿ. ಏನೋ ಹೇಳುವಾಗ ಹೆಣ ಸುಡುವುದು ಅಂತಂದು ಆಚಾರ್ಯ ಮೊದಲು ಒಂದು ಕಡೆ ಅರ್ಥ ಬರೀತಾರೆ. ಶವ ಸಂಸ್ಕಾರ ಎನ್ನುವುದು ಉಂಟಲ್ಲ, ಇದರಷ್ಟು ದೊಡ್ಡ ಯಜ್ಞ ಇನ್ನೊಂದಿಲ್ಲ. ಭಾರೀ ದೊಡ್ಡ ಯಜ್ಞ ಅಂತ ಪ್ರಾಯಶಃ ನಮ್ಮಲ್ಲಿ ಕೆಲವರು ಇದ್ದಾರೆ ಕಾಣುತ್ತೆ. ಈಗಲೂ ಎಲ್ಲಾದ್ರೂ ಒಂದು ಶವ ಬಂತು ಅಂತಂದ್ರೆ ಈ ಅನಾಥ ಶವ ಸಂಸ್ಕಾರ ಅಂತ ಕೆಲವಿರುತ್ತೆ. ಅಥವಾ ಒಂದು ಮನೆಯಲ್ಲಿ ಹೆಣ ಬಿತ್ತು ಅಂತಂದ್ರೆ ಆ ಪಾಪ ಮನೆಯಲ್ಲಿ ಯಾರು ಇಲ್ಲದಿರುವಾಗ ನಾವು ಅಕ್ಕಪಕ್ಕದ ಮನೆಯವರು ಹೋಗಿ ಆ ಹೆಣದ ಚಟ್ಟದ ಹೆಗಲು ಕೊಟ್ರೆ ಅದಕ್ಕಿಂತ ದೊಡ್ಡ ಯಜ್ಞ, ಭಗವಂತನಿಗೆ ಪ್ರೀತಿಯಾಗುವ ಕೆಲಸ ಇನ್ನೊಂದಿಲ್ಲ ಅಂತ ಶಾಸ್ತ್ರ. ಭಾರೀ ದೊಡ್ಡ ಯಜ್ಞ. ಆದ್ರಿಂದ ಅಲ್ಲಿ ವೇದ ಮಂತ್ರ ಹೇಳ್ತೇವಲ್ಲ,
ಆ ಹೆಣ ಸುಡುವಾಗ ವೇದ ಮಂತ್ರ ಹೇಳ್ತೇವಲ್ಲ, ಸ್ವಲ್ಪ ಉತ್ತಮರು ಅಂತಾದ್ರೆ ಅದು ಒಳ್ಳೆ ಒಳ್ಳೆ ಕಟ್ಟಿಗೆ ಹಾಕ್ತೇವಲ್ವ, ಅದಕ್ಕೆ ತುಪ್ಪ ಆಹುತಿ ಕೊಡ್ತೇವಲ್ಲ. ಆದ್ರಿಂದ ಒಳಗಿನಿಂದ ಜೀವ ಹೋದ ಕೂಡಲೇ ದೇವರು ಹೊರಟ ಕೂಡಲೇ ಸದ್ಯಕ್ಕೆ ಮೈಲಿಗಾಯಿತು. ಆಹುತಿ ಕೊಡಬೇಕಾದ್ರೆ ಮೈಲಿಗೆ ಕೂಡದು, ಅದಕ್ಕೋಸ್ಕರ ಸ್ನಾನ ಮಾಡಿಸ್ತೇವಲ್ಲ, ಸ್ನಾನ ಮಾಡಿಸಿ ಬಿಳಿ ಬಟ್ಟೆ ಹೊದಿಸ್ತೇವಲ್ಲ, ಅದಕ್ಕೊಂದು ಮಾಲಿಕೆ ಹಾಕ್ತೇವಲ್ವೋ, ಆಹುತಿಗೆ ಮಾಲಿಕೆ ಹಾಕ್ತೇವಲ್ಲ, ಆಹುತಿಗೆ ಬಿಳಿ ಬಟ್ಟೆಯಲ್ಲಿ ಮುಚ್ಚುತ್ತೇವಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಅಷ್ಟು ಇಲ್ಲ ಅಂದ್ರೆ ಮಹತ್ವ ಇದೆ, ಅಷ್ಟಿಲ್ಲ, ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ಎಷ್ಟು ಘಟ್ಟದ ಮೇಲೆ ಜನ ತಲೆ ಕೆಡಿಸಿಕೊಳ್ಳುವಷ್ಟು. ನಾವು ಎರಡೂ ಕಡೆಗೆ ಪಾದಪೂಜೆಗೆ ಹೋಗುವುದುಂಟು. ಘಟ್ಟದ ಮೇಲೆ ತುಂಬಾ ಮನೆಗೆ ಹೋದದ್ದುಂಟು ಪಾದಪೂಜೆಗೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ಕೆಲವು ಮನೆಗಳಿಗೆ ಪಾದಪೂಜೆಗೆ ಹೋದದ್ದು ಉಂಟು. ವ್ಯತ್ಯಾಸ ಏನು ಗೊತ್ತಾ? ಘಟ್ಟದ ಮನೆಯಲ್ಲಿ ಪಾದಪೂಜೆಗೆ ಅಂತ ಹೋದ್ರೆ ದೇವರಿಗೆ ಕೊಡಬೇಕಾಗಿರತಕ್ಕಂಥ ವಸ್ತುಗಳು ಅಂತ ಏನಿರ್ತಾವಲ್ಲ ಎಲ್ಲ ಸಿದ್ಧ ಮಾಡಿಕೊಂಡಿರ್ತಾರೆ. ಹೂವಿನ ಹಾರ, ಫಲವಸ್ತುಗಳು, ಅದು ಇಂತೆಲ್ಲ ಸಿದ್ಧ ಮಾಡಿಕೊಂಡಿರ್ತಾರಲ್ಲ, ಹಾಗೆ ಇಡೋಲೆ. ಮತ್ತೆ ಅದು ಸ್ವಾಮಿಗಳು ಬರ್ತಾರೆ, ದೇವರು ಬರ್ತಾರೆ ಸ್ವಾಮಿಗಳ ಜೊತೆ. ದೇವರಿಗೆ ಕೊಡಬೇಕಾಗಿರತಕ್ಕಂಥ ಆಹುತಿ ಅಂತ ಹೇಳಿ ಅದರ ಮೇಲೆ ಶುಭ್ರವಾದ ಬಟ್ಟೆಯನ್ನು ಮುಚ್ಚಿರುತ್ತಾರೆ. ಯಾಕೆ ಆಹುತಿ ಕೊಡು, ಆಹುತಿ ಯಾವಾಗಲೂ ಒಳ್ಳೇದಿರಬೇಕು ಅಂತ ನಮ್ಮಲ್ಲಿ ಅದೇ. ಈಗ ನಿಮ್ಗೆಲ್ಲ ಗೊತ್ತಾಯ್ತು, ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹಾಗೆಲ್ಲ ಇದೆ. ಫಲ ತಂದು ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನೀವು ಸ್ವಾಮಿಗಳು ಬೈದ್ರು ಅಂತ ತಿಳ್ಕೊಳ್ಬೇಡಿ. ಮತ್ತೆ ಕರೆಯುವುದಿಲ್ಲ ಅಂತ ಅಡ್ಡಿ ಇಲ್ಲ, ಕರೆಯೋದಿಲ್ಲ, ಒಳ್ಳೇದೇ ಆಯ್ತು. ಅಲ್ಲಿರುತ್ತೆ ಪುಷ್ಪ ಇರುತ್ತೆ, ಒಂದು ತಟ್ಟೆಯಲ್ಲಿ ಪುಷ್ಪ ಇರುತ್ತೆ, ಅಥವಾ ತಟ್ಟೆಯಲ್ಲಿ ಗೋಡೆಯಲ್ಲಿ ಆಣಿಯಲ್ಲಿ ಇರುತ್ತೆ, ಎಲ್ಲ ಇರುತ್ತೆ. ಎತ್ಕೊಳ್ಳೋ ಅಷ್ಟೇ. ಸ್ವಾಮಿಗಳು ಬಂದಾಗ ಆಗುತ್ತೆ, ಏನಾಗಿಲ್ಲ, ಮಗು ಅಳುತ್ತಾ, ಅದರಿಂದ ತೆಗೆದುಕೊಡು. ಇಲ್ಲ ಭಾವನೆ ಇಲ್ಲ ಅಂತ ನಾನು ಹೇಳಲ್ಲ, ಇರುತ್ತೆ. ಸ್ವಾಮಿಗಳು ಬೇಕು, ಪಾಪ ಮನೆ ಮಕ್ಕಳು ಬೇಕು, ಏನ್ ಮಾಡೋಣ. ಆದ್ರೆ ಅಲ್ಲಿ ಹಾಗಾದ್ರೆ ಹವಿಸ್ಸು ಎನ್ನುವುದು ಹೇಗೆ ಆ ದೃಷ್ಟಿಯಲ್ಲಿ ನಿಮ್ಮ ದೇಹವನ್ನು, ಪ್ರಾಣ ಹೋದ ಮೇಲೆ ದೇಹವನ್ನು ಆ ಭಾವನೆಯಿಂದ ಹಿಡ್ಕೊಂಡು ಆಮೇಲೆ ಅಗ್ನಿಯಿಂದ ಆಹುತಿ ಕೊಡುವುದಲ್ಲೋ, ಆಹುತಿ ಕೊಡತಕ್ಕಂಥದ್ದು ಶುದ್ಧ ಇರಬೇಕಲ್ಲ. ದೇವತೆಗಳಿಗೆ ಈ ದಿವಸ ಭಗವಂತನ ಪ್ರಸಾದ ಆಗಬೇಕಾದ್ರೆ ಉತ್ತಮ ಆಹುತಿ ಕೊಡಬೇಕು. ರುದ್ರದೇವರಿಗಿಂತ ಉತ್ತಮ ಆಹುತಿ ಮತ್ತೊಂದಿಲ್ಲ. ಅದಕ್ಕೋಸ್ಕರ ಪುರುಷಂ ಪಶುಂ ಅಬದ್ಧಂ, ಅಲ್ಲಿ ದೇವತೆಗಳು ಹೇಗೆ ಕಟ್ಟರೋ ಸಮಸ್ತ ದೇವತೆಗಳಿಗೆ ಅಧಿಪತಿಯಾಗಿ ದೇವೇಂದ್ರ ಅಲ್ವ ಇವ ಅರ್ಜುನ, ದೇವತೆಗಳಿಗೆ ಇಂದ್ರ ಅಲ್ವ, ಅಂತಹ ಇಂದ್ರ ಅರ್ಜುನ ತಾನಿಲ್ಲಿ ಬಂದು, ಇಂದ್ರನು ಇಲ್ಲಿ ಅರ್ಜುನನಾಗಿ ಬಂದು ಕೃಷ್ಣ ಯಜ್ಞದ ಆಹುತಿ ತೆಗೆದುಕೊಳ್ಳಿಕ್ಕೆ ಅಂತ ತಯಾರಾಗಿ ರಥದಲ್ಲಿ ಕೂತಾಗ, ಆಮೇಲೆ ಅಧ್ವರ್ಯು ಭೀಮಸೇನ ಇರುವಾಗ ಅಶ್ವತ್ಥಾಮಾಚಾರ್ಯರೆಂಬ ಪಶುವನ್ನು ತಾನು ಹಗ್ಗದಿಂದ ಕಟ್ಟಿದ. ನಾವು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಆ ಕಥೆಯನ್ನು ಹೇಳ್ತಾ ಹೋಗುವುದಂತಂದ್ರೆ, ಅಶ್ವತ್ಥಾಮಾಚಾರ್ಯರು ಸೆರೆ ಸಿಕ್ಕಿದ್ರು, ಆ ಭಾವನೆ ಸುತರಾಂ ಬರಬಾರದು. ಸಮಾಜದಲ್ಲಿ ಅವತರಿಸಿಕೊಂಡ ಬಂದ ದೇವತೆಗಳ ಬಗ್ಗೆ ನಾವು ಇಷ್ಟು ಹಗುರವಾದ ಮಾತು ಎಂದೂ ಆಡಬಾರದು. ಅಶ್ವತ್ಥಾಮಾಚಾರ್ಯರನ್ನು ಅರ್ಜುನ ಕಟ್ಟಿದ ಹಾಗೆ ತೆಗೆದುಕೊಳ್ಳುವುದಲ್ಲ. ಅಶ್ವತ್ಥಾಮರೆಂಬ ಆಹುತಿಯನ್ನು, ಅಶ್ವತ್ಥಾಮಾಚಾರ್ಯರೆಂಬ ಪಶುವನ್ನು ಅರ್ಜುನನೆಂಬ ಪುರೋಹಿತ ಯಜಮಾನ ಭಗವಂತನೆಂಬ ಯಜ್ಞಕ್ಕೆ ಆಹುತಿ ಕೊಡುವುದಕ್ಕೋಸ್ಕರ ತಾನು ಆಹುತಿಯನ್ನು ಹಿಡ್ಕೊಂಡು ಬಂದ. ಆಹುತಿಯನ್ನು ತರುವುದು, ಒಂದೊಂದು ಆಹುತಿಯನ್ನು ಒಂದೊಂದು ಕ್ರಮದಿಂದ ತರುವುದುಂಟು. ದೇವಸ್ಥಾನದಲ್ಲಿ ಬ್ರಹ್ಮ ಕಲಶ, ದೇವರಿಗೆ ಕಲಶಾಭಿಷೇಕ, ಅದು ಆಹುತಿಯೇ ತಾನೆ, ದೇವರಿಗೆ ತಲೆಗೆ ಹಾಕಲಿಕ್ಕಿದ್ದ ಆಹುತಿ ತಾನೆ. ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತೇವೆ. ಆಮೇಲೆ ತೆಂಗಿನಕಾಯಿ ಅದು ಇருந்து ಅದನ್ನು ಹಿಡಿಗೆಯಲ್ಲಿ ತಲೆ ಮೇಲೆ ಹೊತ್ತುಕೊಂಡು ಬರ್ತೇವೆ. ಇದನ್ನು ತಲೆ ಮೇಲೆ ಹೊತ್ತುಕೊಂಡು ಬರುವುದಲ್ಲ, ಇದರ ಕೊರಳಿಗೆ ಹಗ್ಗ ಹಾಕಿ ಪಾಶ ಹಾಕಿ ಅದನ್ನು ಕರ್ಕೊಂಡು ಬಂದು ಇನ್ನು ಮುಂದೆ ಎಲ್ಲಿ ಹಾಕ್ತಾರೆ ಅದನ್ನು ದ್ರೌಪದಿಯ ಮುಂದೆ ಹಾಕುತ್ತಾರೆ. ಅರ್ಜುನ ತಂದು ಆ ಆಹುತಿಯನ್ನು ದ್ರೌಪದಿಯ ಮುಂದೆ ನೇರವಾಗಿ, ಅರ್ಜುನನಿಗೂ ಕೂಡ ಅಧಿಕಾರ ಇಲ್ಲ ಕೃಷ್ಣನಿಗೆ ಕೊಡ್ಲಿಕ್ಕೆ. ಯಾಕೆ? ಅರ್ಜುನನಿಗೂ ಮಾಧ್ಯಮ ತುಂಬಾ ಉಂಟು. ಆ ದೃಷ್ಟಿ ಹಾಗಾದ್ರೆ ಅಶ್ವತ್ಥಾಮಾಚಾರ್ಯ ಕಟ್ಟಿದ ಅಂತ ಅನುಸಂಧಾನಕ್ಕೆ ಹಗುರವಾಗಿ ತಗೊಳ್ಳುವುದಲ್ಲ. ಯಜ್ಞೇನ ಯಜ್ಞಂ ಅಯದಂತ ಅಬದ್ಧಂ ಪುರುಷಂ ಪಶು ಪುರುಷ ಸೂಕ್ತದ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.